ಜೋಜನ್ನ ಮಾಡಿ ತಂತ್ರವನ್ನ ಬೀಸಿ ಅವನು ಹಾಳಾದ, ಅದು ಬೇರೆ ವಿಷಯ. ನಾನು ಎರಡು ಕಣ್ಣು ಹೋದ್ರೂ ಪರವಾಗಿಲ್ಲ, ನೀನು ಒಂದು ಕಣ್ಣಾರೆ ಹೋಗಲಿ ಅನ್ನೋ ನ್ಯಾಯದಲ್ಲಿ. ಇಡೀ ಕೌರವ ವಂಶವನ್ನು ಹಾಳು ಮಾಡಿದವನಲ್ಲ ಶಕುನಿ, ಇವನಿಗೇನಾದರೂ ಮೋಟಿವೇಶನ್ ಇತ್ತೇ ಅಂತ ಒಂದು ಪ್ರಶ್ನೆ. ಮೂಲ ಮಹಾಭಾರತದಲ್ಲಿ ಉತ್ತರವಿಲ್ಲ. ತರಂಗ ಪತ್ರಿಕೆಯ ಸಂಪಾದಕರು ಈ ಕುಂತಿ ಮಹಾಮಾತೆ ನಾನು ಬರೆದುಕೊಟ್ಟ ಅದು ಪ್ರಕಟವಾದ ಮುಕ್ತಾಯವಾದ ದಿವಸದಲ್ಲಿ ಒಂದು ಪತ್ರ ಹಾಕಿದ್ರು, ಫೋನ್ ಮೇಲೆ ಮಾತನಾಡಿಸಿದ್ರು. ಆಚಾರ್ಯರೇ, ಶಕುನಿ ಮೇಲೆ ಒಂದು ಕಾದಂಬರಿ ಬರೆದು ಕೊಡೋಕ್ಕಾಗ್ತದೆಯೇ ಹೀಗೆಯೇ? ನಾ ಹೇಳಿದೆ, ಶಕುನಿ ಮೇಲೆ ಬರೆಯೋದಕ್ಕೆ ಆಧಾರವಿಲ್ಲ. ಮಹಾಭಾರತದಲ್ಲಿರೋ ಅಷ್ಟೇ ಬರೆದ್ರೆ ನಿಮಗೆ ರುಚಿ ಬರೋದಿಲ್ಲ. ಜನಜನಿತವಾದ ಕಥೆ ಇದೆಯಲ್ಲ, ದುರ್ಯೋಧನ ಮೇಲೆ ಅವನು ಸೇಡಿತ್ತು, ಆ ಕಥೆಗೆ ಆಧಾರ ನನಗೆ ಗೊತ್ತಿಲ್ಲ. ಋಷಿಗಳು ಹೇಳದೆ ಇದ್ದದ್ದು ನಾನು ಬರೆಯುವುದಿಲ್ಲ ಅಂತ ಹೇಳಿಬಿಟ್ಟೆ. ಆಮೇಲೆ ಹುಡುಕಿದ್ರೆ ಒಂದು ಆಧಾರ ಸಿಕ್ಕಿತು. ಅದು ಎಲ್ಲಿದೆ? ನಮ್ಮ ಕನ್ನಡದಲ್ಲಿ ಸುಮಾರು 150 ವರ್ಷಗಳ ಹಿಂದೆ ಈ ಹವ್ಯಕ ಸಮಾಜದ ಒಬ್ಬ ಕವಿ ಒಂದು ಕನ್ನಡ ಭಾರತವನ್ನು ಬರೆದಿದ್ದಾರೆ. ಇದಕ್ಕೆ ತುರಂಗ ಭಾರತ ಅಂತ ಹೆಸರು. ತುರಂಗ ಭಾರತ 18 ಪರ್ವಗಳ ಒಂದು ಕನ್ನಡ ರೂಪಾಂತರ ಇರುವುದು ಇದು ಒಂದೇ ಭಾರತ. ಕುಮಾರವ್ಯಾಸ ಭಾರತ ಬರೀ 10 ಪರ್ವ, ಜೈಮಿನಿ ಬರೆದದ್ದು ಬರೀ ಅಶ್ವಮೇಧ ಪರ್ವ ಜೈಮಿನಿ ಭಾರತ. ಇನ್ನು ತಿಮ್ಮಣ್ಣ ಕವಿ ಬರೆದಿದ್ದು ಬರೀ 8 ಪರ್ವ. ಅನಂತ ಪದ್ಮನಾಭರಾಯರು ಕೊಡಗಿನವರು ಇತ್ತೀಚೆಗೆ ಬರೆದದ್ದು ಬರೀ 8 ಪರ್ವ. ಪಂಪ ಬರೆದಿದ್ದು ಅದು ಅಸಮಗ್ರ. ಯಾವುದೇ ಭಾರತ ಸಮಗ್ರವಿಲ್ಲ, ಇದು ಒಂದೇ ಸಮಗ್ರ. 18 ಪರ್ವ ಇದೆ. ಹವ್ಯಕರ ಕನ್ನಡವನ್ನು ಬೆರೆಸಿದ್ದಾರೆ. ಪ್ರಚಂಡ ಪಂಡಿತ. ಈ ಕಾವ್ಯ ನನ್ನ ಕೈಗೆ ಬಂದು ಸುಮಾರು 7-8 ವರ್ಷ ಆಗಿತ್ತು. ನಾ ತೆಗೆದು ನೋಡಿರಲಿಲ್ಲ. ಅಲ್ಲೆಲ್ಲ ಎಷ್ಟು ಬೇಕೋ ಅಷ್ಟು. ಅಕಸ್ಮಾತ್ತಾಗಿ ಶಕುನಿ ಕತೆ ಒಂದು ದೊಡ್ಡ ಅಧ್ಯಾಯದಲ್ಲಿದೆ, ಕೈಗೆ ಸಿಕ್ಕಿಬಿಡ್ತು. ಈ ಹವ್ಯಕರು ಪೂರ್ವದಲ್ಲಿ ಎಲ್ಲಿಂದ ಬಂದವರು? ಅಹಿಚ್ಛತ್ರ ಎಂಬ ನಾಡಿನಿಂದ ಬಂದವರು. ಈ ಅಹಿಚ್ಛತ್ರ ಎಲ್ಲಿದೆ? ಪಾಂಡವರ ಪರವಾಗಿ ಕೃಷ್ಣ ಧೃತರಾಷ್ಟ್ರನ ಸಭೆಯಲ್ಲಿ ಈ ಯುದ್ಧ ನಿಲ್ಲಿಸಬೇಕಾದ್ರೆ ಕನಿಷ್ಠ ಪಕ್ಷ 5 ಹಳ್ಳಿಗಳನ್ನಾದರೂ ಕೊಡುವಂತೇನು ಕೇಳಿದನೋ, ಇಂದ್ರಪ್ರಸ್ಥದ ಸುತ್ತ ಇದ್ದ ಹಳ್ಳಿಗಳು, ಆ 5 ಹಳ್ಳಿಗಳಲ್ಲಿ ಅಹಿಚ್ಛತ್ರ ಒಂದು. ಅಂದರೆ ಈ ಹವ್ಯಕರ ಮೂಲ ಪುರುಷರು ಮಹಾಭಾರತದಷ್ಟು ಸಮಕಾಲದವರು, ಅವರಲ್ಲಿ ಪರಂಪರೆಯಾಗಿ ಬಂದಿರತಕ್ಕಂತಹ ಒಂದು ಕಥೆ ಇರಬೇಕು ಅಂತ ಕಾಣುತ್ತದೆ. ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಕದಂಬರ ದೊರೆ ಮಯೂರವರ್ಮನ ಕಾಲದಲ್ಲಿ ಅವರೆಲ್ಲ ಪರಶುರಾಮ ಕ್ಷೇತ್ರದಲ್ಲಿ ಬಂದು ಗೋಕರ್ಣ, ಶಿರಸಿ, ಕಾರವಾರ, ಹೊನ್ನಾವರ ಈ ಕಡೆಯಲ್ಲಿ ಪ್ರತಿಷ್ಠರಾದಂತಹ ಬ್ರಾಹ್ಮಣರು, ಪರಶುರಾಮರ ಕಡೆಯವರು, ಉಜ್ವಲ ಬ್ರಹ್ಮಚರ್ಯ. ಯಾರ ಮನೆಯಲ್ಲಿ ನೋಡಿದ್ರು ಇವರು ಕ್ರಮಾಂತವಾಗಿದೆ, ಘನಾಂತವಾಗಿದೆ. ಯಜುರ್ವೇದ ಘನಪಾಠಿ, ಋಗ್ವೇದ ಘನಪಾಠಿ, ಸಾಮವೇದ, 4 ವೇದ ಹೇಳತಕ್ಕ ಬ್ರಾಹ್ಮಣರಿದ್ದಾರೆ. 2 ಸಲ ಹೋಗಿದ್ದೇನೆ. ಮುಂದಿನ ವರ್ಷ 45 ದಿವಸ ಸಮಗ್ರ ಮಹಾಭಾರತವನ್ನು ಅಲ್ಲಿ ಪ್ರವಚನ ಮಾಡಬೇಕು ಅಂತ ಪಂಡಿತರೆಲ್ಲ ಸೇರಿ ನನ್ನ ತಲೆಯ ಮೇಲೆ ಆಶೀರ್ವಾದ ಮಾಡಿದ್ದಾರೆ. ನಾವು ಹೋಗಲೇಬೇಕಾಗಿದೆ. ಆದ್ರಿಂದ ಪ್ರಮಾಣ ಅಂತ ನಂಬಬೇಕು ತಾವು, ಅದಕ್ಕೋಸ್ಕರ ಕೊಡ್ತೇನೆ. ತುರಂಗ ಭಾರತ ಅಂದ್ರೆ ಏನು? ಅದರ ಮುನ್ನುಡಿ ಬರೆದವರಿಗೆ ಅದರ ಕಥೆ ಗೊತ್ತಿಲ್ಲ. ದೊಡ್ಡ ಪಂಡಿತರು ಡಾಕ್ಟರೇಟ್ ಮಾಡಿದ್ದಾರೆ. ಇದು ಕುದುರೆ ಓಡಿದ ಹಾಗಿದೆ ಈ ಶೈಲಿ, ಈ ಕಾವ್ಯ, ಅದಕ್ಕೆ ತುರಂಗ ಭಾರತ. ಹಾಗಲ್ಲ, ಅದಿರೋದು ಹಳಗನ್ನಡ ಮತ್ತು ಹೊಸಗನ್ನಡ ಮಿಶ್ರವಾದ ಭಾಷೆ. ಅಶ್ವಧಾಟಿ, ತುರಂಗ ಧಾಟಿನೂ ಛಂದಸ್ಸು ಬೇರೆ. ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿಲ್ಲ ಅದು. ಮತ್ತೆ ತುರಂಗ ಅಂತ ಬಂತಲ್ಲ, ಕುದುರೆ ಗೊರಸಿನ ಶಬ್ದ ಅಲ್ಲೆಲ್ಲಿ ಕೇಳಿಸುತ್ತೆ, ಅದಲ್ಲ ಅದು ಸ್ವಾಮಿ. ತುರಂಗ ಭಾರತ ಅಂತ ಸಂಸ್ಕೃತದಲ್ಲಿ ಒಂದು ಭಾರತ ಇತ್ತು. ತುರಂಗ ಯಾಕೆ ಬಂತದಲ್ಲಿ ಅಂದ್ರೆ, ಅಶ್ವಮೇಧ ಕುದುರೆಯನ್ನ ಧರ್ಮರಾಜ ಬಿಟ್ಟು ಆ ಅಶ್ವಮೇಧದ ಕಥೆಯನ್ನು ಮುಂದೆ ಮಾಡಿಕೊಂಡು ಜೈಮಿನಿ ಎಂಬ ಮಹರ್ಷಿ ಸಂಸ್ಕೃತದಲ್ಲಿ ಸಮಗ್ರವಾದ ಒಂದು ಮಹಾಭಾರತವನ್ನು ಬರೆದಿದ್ದ. ವೈಶಂಪಾಯನರು ಹೇಗೆ ಮಹಾಭಾರತ ಕೊಟ್ಟರು, ವ್ಯಾಸರು ಕೊಟ್ಟಿದ್ದನ್ನ ಇದಕ್ಕೆ ಪ್ಯಾರಲಲ್ ರೀತಿಯಲ್ಲಿ ತುರಂಗ ಭಾರತ ಅಂತ ಒಂದಿತ್ತು. ಆ ಸಂಸ್ಕೃತದ ಗ್ರಂಥದ ಯಾವುದೋ ಹಳೆ ಮುದ್ರಿತ ಪ್ರತಿಗಳ ಕೆಲವು ಅಖಂಡ ಇಲ್ಲದ ಹಾಳೆಗಳನ್ನ ಮೇಲ್ಕೋಟೆಯ ಹರಿಹರ ರಾಮ ಶರ್ಮಾ ಅವರು ಎಲ್ಲಿಯೋ ಸಂಪಾದಿಸಿ ಅದರಲ್ಲಿದ್ದ ಒಂದೆರಡು ಪೂರ್ವವಾದ ಕಥೆಗಳನ್ನು ನನಗೆ ಹೇಳಿದ್ರು. ಇದು ಟ್ಯಾಲಿ ಆಗ್ತದೆ. ಜೈಮಿನಿ ಭಾರತ ಅದೇ ತುರಂಗ ಭಾರತದ ಅಶ್ವಮೇಧ ಪರ್ವ ಮಾತ್ರ ಇರಲಿ. ಇದರಲ್ಲಿ ವಿಶೇಷ ಏನು ಅಂದ್ರೆ, ಕಥೆ ಸ್ವಲ್ಪ ಬೇಗ ಹೇಳ್ತೇನೆ. ಯಾವುದಕ್ಕೆ ನಾವು ಇಷ್ಟೊತ್ತು ಗಾಂಧಾರ ದೇಶ, ಇವತ್ತಿನ ಅಫ್ಘಾನಿಸ್ತಾನ ಅಂತ ಹೇಳಿದೆವು,
ಅದಕ್ಕೆ ಹಳೆಯ ಕಾಲದಲ್ಲಿ ಕಳಿಂಗ ದೇಶ ಅಂತಲೂ ಒಂದು ಹೆಸರಿತ್ತು. ಈಗ ನಾವು ಕಳಿಂಗ ಅಂದ್ರೆ ಉತ್ಕಲ, ಒರಿಸ್ಸಾ ಅಂತ ಹೇಳ್ತೇವೆ. ಇದು ಭಾರತದ್ದು ಒರಿಸ್ಸಾ ಕಳಿಂಗ. ಅಲ್ಲಿ ಒಂದು ಕಳಿಂಗ ಇದ್ದಿರಬಹುದು. ಇಂಗ್ಲೆಂಡ್ನ ಅನೇಕ ಹೆಸರುಗಳನ್ನು ಅಮೆರಿಕೆಯಲ್ಲಿಯೂ ಇಟ್ಟರು. ಹಾಗೆ ಜರ್ಸಿ ಇದ್ರೆ ನ್ಯೂ ಜರ್ಸಿ, ಇಲ್ಲಿ ಮ್ಯಾಸಚ್ಯೂಸೆಟ್ಸ್ ಅಂದ್ರೆ ಅಲ್ಲಿ ಮ್ಯಾಸಚ್ಯೂಸೆಟ್ಸ್ ಹೆಸರಿಟ್ಟ ಹಾಗೆ ಅದು ಒಂದು ಕಳಿಂಗ ದೇಶ. ಅದಕ್ಕೆ ಸೌಧಾಪುರ ಅಂತ ರಾಜಧಾನಿ. ಅಲ್ಲಿ ಸುಬಲನೆಂಬ ದೊರೆಗೆ ಗಾಂಧಾರಿ ಅಲ್ಲದೆ ಇನ್ನೂ 10 ಹೆಣ್ಣು ಮಕ್ಕಳು ಇದ್ದರಂತೆ. ಧೃತರಾಷ್ಟ್ರನಿಗೆ 11 ಹೆಣ್ಣು ಮಕ್ಕಳನ್ನು ದೊರೆ ಮದುವೆ ಮಾಡಿಕೊಟ್ಟ. ಇದು ತುರಂಗ ಭಾರತದ ಕಥೆ. ಆ ದೊರೆಗೆ 100 ಗಂಡು ಮಕ್ಕಳಿದ್ದರು. ಅದರಲ್ಲಿ ಶಕುನಿ ಕೊನೆಯವನು. ಎಲ್ಲ 100 ಲೆಕ್ಕ, 100 ಮೇಲೆಯೇ. ಒಂದೇ ಹೆಂಡತಿಯಲ್ಲಿ 100 ಮಕ್ಕಳಾಗಿದ್ದು ಅವಳ ಜೊತೆ ಏನು ಅಂತ ಕೇಳಬೇಡಿ. ಆ ರಾಜನಿಗೆ ಎಷ್ಟು ಹೆಂಡತಿಯರಿದ್ರು, ಆಳಿಗೊಂದು ಮಕ್ಕಳಾದ್ರೂ 100 ಮಕ್ಕಳು. ಹೇಗೆ ನಂಬೋದು? ಉಗಾಂಡ ಅಂತ ಒಂದು ಕಚಡ ಆಫ್ರಿಕಾದ ರಾಷ್ಟ್ರ. ಅಲ್ಲಿ ಒಬ್ಬ ಇದಿ ಅಮೀನ್ ಅಂತ ಇದ್ದ ರಾಕ್ಷಸ. ಅವನಿಗೆ 390 ಮಕ್ಕಳಿದ್ರು. ಇದು ನೆನ್ನೆ ಮೊನ್ನೆ 20-30 ವರ್ಷದ ಕಥೆ ಇದು. ಇನ್ನು ಎಷ್ಟೋ ಮುಸಲ್ಮಾನ್ ಕುಟುಂಬಗಳಲ್ಲಿ, ಅರಬ್ ರಾಷ್ಟ್ರಗಳಲ್ಲಿ 100 ಜನ ಮಕ್ಕಳಿರೋದನ್ನು ಕೇಳ್ತೇವೆ. ಅನೇಕ ತಾಯಂದ್ರ ಹೊಟ್ಟೆಯಲ್ಲಿ ಭಿನ್ನೋದರರು. ಹಾಗೆ ಸುಬಲನಿಗೆ 100 ಗಂಡು ಮಕ್ಕಳು, 11 ಹೆಣ್ಣು ಮಕ್ಕಳು. ಒಂದು ಸೂರ್ಯಗ್ರಹಣ ಕಾಲದಲ್ಲಿ ಗಂಗಾ ತೀರದಲ್ಲಿ ಭೀಷ್ಮ ಸುಬಲನನ್ನು ಗಾಂಧಾರಿಯನ್ನು ಕಂಡು, ಈ ಕಥೆ ಮೂಲದಲ್ಲಿ ಹೇಳೋ ಹಾಗೆ, ಗಾಂಧಾರಿಯನ್ನ ತಾನು ಧೃತರಾಷ್ಟ್ರನಿಗೆ ಬೇಕು ಅಂತ ಬಯಸಿದಾಗ ಅವನು ಒಲ್ಲೆ ಎಂದು ಬಿಟ್ಟ. ದೊರೆ ಈ ಹುಡುಗಿಗೆ ವರ್ಣಿಗೆ ಸರಿಯಾಗಿದೆಯೇ? ಹುಡುಗಿ ಏನೋ ಸರಿಯಾಗಿದ್ದಾಳೆ, ಜೋಯಿಸರು ಹೇಳಿದ್ರು. ಆದರೆ ಅವಳಿಗೆ ವೈಧವ್ಯ ಯೋಗ ಇದೆ. ವೈಧವ್ಯ ಯಾವಾಗ ಬರ್ತದೆ ಅದು ಗೊತ್ತಿಲ್ಲ ಅಂತೂ ಕೊನೆಗೆ ಬಂತಲ್ಲ ಅವಳಿಗೆ. ವೈಧವ್ಯ ಯೋಗ ಇದೆ, ಅದಕ್ಕೇನು ಮಾಡುವುದು? ಅದಕ್ಕೆ ಆ ಜೋಯಿಸರು, ಪಕ್ಕಾ ಜೋಯಿಸರು, ಈಗಿನ ಕಾಲ ಜೋಯಿಸರು ಇದ್ದ ಹಾಗೆ ಎಲ್ಲರಿಗೂ ಒಂದೊಂದು ಹೋಮ ಮಾಡಿಸ್ತಾರೆ. ನೀವೇ ಪ್ರೈಮ್ ಮಿನಿಸ್ಟರ್ ಆಗ್ತೀರಿ, ನೀವೇ ಚೀಫ್ ಮಿನಿಸ್ಟರ್ ಆಗ್ತೀರಿ, ನಿಮ್ಗೆಲ್ಲ ಅಧಿಕಾರ ಬರುತ್ತೆ ಅಂತ ದುಡ್ಡು ಕೊಟ್ಟು ಜೋಯಿಸರು ಏನು ಬೇಕಾದ್ರೆ ಹೇಳ್ತಾರೆ. ಗ್ರಹಗಳನ್ನು ಎಲ್ಲಿ ಬೇಕಾದ್ರೆ ಹೇಳ್ತಾರೆ. ಜೋಯಿಸರು ಹೇಳಿದಾಗ ಕೇಳುವರು ಗ್ರಹಗಳು ಹೇಳಿದಾಗ ಜೋಯಿಸರು ಕೇಳೋರಲ್ಲ. ಅದಕ್ಕೆ ಅವರೇನು ಮಾಡಿದ್ರು, ಹಾಗಿದ್ರೆ ಈ ಹುಡುಗಿಗೆ ಒಂದು ಮದುವೆ ಮೊದಲೇ ಮಾಡಿಬಿಡಿ, ಮಾಡಿ ಗಂಡನ ತಲೆ ತೆಗೆದು ಬಿಡಿ. ವೈಧವ್ಯ ಮೊದಲೇ ಬಂದಾಗತ್ತಲ್ಲ, ಆಮೇಲೆ ಮದುವೆ ಮಾಡಿ. ಅದು ಹೇಗೆ ಮಾಡೋದು ಅಂದ್ರೆ, ಒಂದು ಗಂಡು ಆಡಿನ ಮರಿಯನ್ನು ತಂದು, ಹೋತನನ್ನು ತಂದು, ಆ ಹೋತನಿಗೆ ಗಾಂಧಾರಿಗೆ ಮದುವೆ. ಕಥೆ ಕೇಳಿದ್ರೆ ನೀವೆಲ್ಲಾದ್ರೂ ಇದನ್ನ ಎಂದೂ ಮರೆಯೋದಿಲ್ಲ. ಇದು ರೆಕಾರ್ಡ್ ಬೇರೆ ಮಾಡ್ತಿದ್ದೀರಿ, ಅಪರೂಪದ ರೆಕಾರ್ಡ್ ಆಗುತ್ತೆ ನೋಡಿ. ಇದು ನಾನು ಎಲ್ಲಿ ಹೇಳಿಲ್ಲ ಕಥೆಯನ್ನ. ಒಂದು ಗಂಡು ಆಡಿನ ಮರಿಗೆ, ಹೋತನಿಗೆ ಇವಳನ್ನು ಮದುವೆ ಮಾಡಿಸಿ, ಅದರ ಕೈಯಲ್ಲಿ ಮುಟ್ಟಿಸಿ ಪುರೋಹಿತರೆ ಮಾಂಗಲ್ಯ ಧಾರಣ ಮಾಡಿಸಿ, ಯಾರ ಗಂಡನೋ ಯೋಚನೆ ಮಾಡಿಕೊಳ್ಳಿ. ಹೋತನೋ ಪುರೋಹಿತರೋ ಗೊತ್ತಿಲ್ಲ. ಪುರೋಹಿತರ ತಲೆ ತೆಗಿಬೇಕಾಗಿದ್ದ ನ್ಯಾಯವಾಗಿ. ಆಮೇಲೆ ಆಡನ್ನು ಕಡಿದು ಬಿಟ್ರು. ಅಂದರೆ ಇವಳು ಆ ಹೋತಿಗೆ, ಆಡಿಗೆ ಕ್ಷೇತ್ರವಾದಂತಾಯಿತು. ಇದು ಮುಂದೆ ಮಾತು ಜ್ಞಾಪಕ ಇಟ್ಕೊಳ್ಳಿ. ಅದಾದ ಮೇಲೆ ಧೃತರಾಷ್ಟ್ರ ಮದುವೆ ಆಯಿತು. ಈ ಕಡೆ ಏನಾಯಿತು, ಯಾವಾಗ ಗಾಂಧಾರಿ ಊರು ಬಿಟ್ಟು ಹೋದಳು, ಭೀಷ್ಮನ ಭಯದಿಂದ ರಾಜ್ಯ ತತ್ತರಿಸಿತು, ಕ್ಷಾಮ ಉಂಟಾಯಿತು. ಈ 100 ಮಕ್ಕಳು ಮಹಾವೀರರು, ಶೂರರು, ಧರ್ಮಾತ್ಮರು ಆದರೂ ರಾಜ್ಯದಲ್ಲಿ ಕ್ಷತ್ರಧರ್ಮ ನೆಲೆಸುವುದು ಬಹಳ ಕಷ್ಟವಾಯಿತು, ಅನಾಯಕವಾಯಿತು. ಈ ಕಡೆ ಗಾಂಧಾರಿಗೆ ಮದುವೆಯಾದ ಮೇಲೆ 100 ಮಕ್ಕಳಾದರು. ಆ ಕಥೆ ಆಮೇಲೆ ಹೇಳ್ತೇನೆ. ಈ ಸುಬಲನ ಮಕ್ಕಳು ಕೂಡ ದ್ರೋಣಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದರು. ಕೌರವರ ಸಮದಲ್ಲಿ ನಿಂತು ಅದೇ ಕುದುರೆ, ಅದೇ ಆನೆ, ಅದೇ ಬಿಲ್ಲು ವಿದ್ಯೆಯನ್ನು ಕಲಿತರು. ಅದೇ ಅಸ್ತ್ರಗಳನ್ನು ಪಡೆದುಕೊಂಡರು. ಒಂದು ದಿವಸ ಕೌರವರು, ಈ ಶಕುನಿ ಮೊದಲಾದ ಸೋದರರು ಧೃತರಾಷ್ಟ್ರನ ಸಭೆಯಲ್ಲಿ ಒಟ್ಟಿಗೆ ಸೇರಿದಾಗ ಬಾಯಿ ಚಪಲ ತಡೆಯಲಾರದೆ ದುರ್ಯೋಧನ ಪಾಂಡವರನ್ನು ನೋಡಿ ವಾಯುಸುತರೇ ಬನ್ನಿ ಅಂತ ಕರೆದ. ವಾಯುಪುತ್ರ ಆಗಿದ್ದವನು ಭೀಮ ಒಬ್ಬನೇ. ವಾಯುಸುತರೇ ಬನ್ನಿ ಅಂತ ಪಾಂಡವರನ್ನು ಕರೆದ. ಈ ಮಾತು ಭೀಮನಿಗೆ ಅರ್ಥವಾಯಿತು. ಅಮ್ಮನನ್ನು ಹೋಗಿ ಕೇಳ್ದ, ಏನಮ್ಮ ವಾಯುಸುತರೇ ಬನ್ನಿ ಅಂದ್ರಲ್ಲ ಅಂದ್ರೆ, ಇದು ಅವನ ಲೇವಡಿ ಮಾತು, ಬಾಯಿ ಸಂಕೋಚ ಬರುತ್ತೆ ಹೇಳುವುದಕ್ಕೆ. ಗಾಳಿಗೆಲ್ಲಾರು ಮಕ್ಕಳಾಡು ಹುಟ್ಟುತ್ತಾರೆಯೇ, ವ್ಯಭಿಚಾರ ಕೊಟ್ಟಿದ್ರು ಅನ್ನೋ ಅರ್ಥದಲ್ಲಿ ದುರ್ಯೋಧನ ಕೊಂಕು ಮಾತನ್ನಾಡಿದ್ದಾನೆ ಭೀಮನ ಮೇಲೆ. ಭೀಮ ಬಿಡುವವನೇ ಯೋಚನೆ ಮಾಡಿ. ಏನಮ್ಮ ಗಾಳಿ ಹುಟ್ಟಿದವನು ವಾಯುಸುತ ಅಂತ ಹೇಳಿದ್ರಲ್ಲ. ಅವಳು ಹೇಳಿದ್ಲು, ಹೌದಪ್ಪ, ನಿಮ್ಮ ತಂದೆ ಆ ಕಿಂದಮ ಋಷಿ ಶಾಪದಿಂದ ಪತ್ನಿ ಸಂಗಮ ಮಾಡೋಕ್ಕಾಗದೇ ಇದ್ದಾಗ ಅವರ ಅಪ್ಪಣೆಯಂತೆ ವಾಯುದೇವರನ್ನು ನೆನೆಸಿದೆ. ನೀನು ವಾಯುಪುತ್ರ,
ಅವನು ನಂಬಿದ್ರೆಷ್ಟು ಬಿಟ್ರೆಷ್ಟು, ನೀನು ಪರಾಕ್ರಮ ನೋಡಿದ್ರೆ ಗೊತ್ತಾಗೋದಿಲ್ವೇ? ಎಲ್ಲರನ್ನೂ ವಾಯಿಸುತ್ತ ಅಂತ ಕರೆದಲ್ಲ. ಹೌದು, ಎಲ್ಲರೂ ಹಾದ್ರೆ ಕೊಟ್ಟಿದ್ರು, ಅರ್ಥದಲ್ಲಿ ಹರಿದ್ರು. ಏನಮ್ಮ ಹೇಳಿದ್ರು ದುರ್ಯೋಧನನಿಗೆ? ಆಗ ಹೇಳಿಕೊಟ್ಲು ಕುಂತಿ, ನೀವು ನಾಳೆ ಅವನು ಸಭೆ ಸೇರಿದ ಜಾಗದಲ್ಲಿ ಹೋತನ ಮಕ್ಕಳೇ ಅಂತ ಹೇಳಿ ಅಲ್ಲಿ. ಕಿಡಿ ಹಾಗೆ ಬರ್ತದೆ ನೋಡಿ. ಇದು ಬಾಯಿಗೆ ಹೀಗೆ ಜಗಳ ಒಂದಕ್ಕೊಂದಕ್ಕುಂಟಾಗಿ ದುರ್ಯೋಧನ ಕೆರಡಿ ತಾಯಿಯನ್ನು ಹೋಗಿ ಕೇಳ್ತಾನೆ, ಏನಮ್ಮ ಹೋತನ ಮಕ್ಕಳು ಅಂತ ಹೇಳಿದ್ನಲ್ಲ ಭೀಮ ನನ್ನನ್ನ, ನಿಜವೇ ಅಂತ ಕೇಳಿದ್ರೆ, ಹೌದು ಕಾಣೋ, ನಾನು ಮೊದಲು ಮದುವೆ ಆಗಿದ್ದು ಹೋತನ ಜೊತೆಯಲ್ಲಿ, ಆ ಹೋತನ ಕ್ಷೇತ್ರ, ಅದಕ್ಕೆ ನೀನು ಅವನ ಕ್ಷೇತ್ರ ಪುತ್ರ ಅಂತ ಬೆಳೆದ್ರೆ ನೀನು ಕ್ಷೇತ್ರ ಪುತ್ರ, ಹೋತನ ಮಕ್ಕಳು ಅಂತ ಹೇಳಿ ಸರಿ. ಹೀಗಾಯಿತು. ಕೋಪ ಸುಬಲನ ಪುತ್ರರ ಮೇಲೆ ಹೋಯಿತು, ಸೌಬಲರ ಮೇಲೆ. ಯಾಕೆ ಹೇಳಿಕೊಟ್ಟವರು ಅವ್ರ ತಾನೇ ಕಥೆಯನ್ನೆಲ್ಲ. ರಾಜಧಾನಿಯ ಗುಟ್ಟನ್ನು ಬಿಟ್ಟು ಕೊಟ್ಟರಲ್ಲ ಅಂತ ಶಕುನಿ ಮತ್ತು ಅವನ ಸೋದರರ ಮೇಲೆ ಕೋಪ ಹೋಗಿ ಕೊನೆಯಲ್ಲಿ ಏನಾದರೂ ಮಾಡಿ ಸುಬಲನ ಮಕ್ಕಳನ್ನು ಕೊಲ್ಲಬೇಕು, ಅಸ್ತ್ರಶಸ್ತ್ರ ವಿದ್ಯೆಗಳಲ್ಲಿ ನಮ್ಮನ್ನು ಮೀರಿಸ್ತಾ ಇದ್ದಾರಲ್ಲ ಅಂತ ಹೊಟ್ಟೆ ಉಂಟಾಗಿ ಒಂದು ದಿವಸ ಧೃತರಾಷ್ಟ್ರನ ಅಪ್ಪಣೆಯನ್ನು ಪಡ್ಕೊಂಡು ಅವರನ್ನು ಕೊಲ್ಲುವುದಕ್ಕೆ ಆಹ್ವಾನವನ್ನು ಕೊಟ್ಟು ಕಳಿಸ್ತಾರೆ. ಕಪಟದ ಜೂಜಿಗೆ ಧರ್ಮರಾಜನನ್ನ ಕರೆದಂತೆ, ಜೋಯಿಸರಿಗೆ ತೋರಿಸಿದಂತೆ ಜಾತಕನ, ಸುಬಲನ ಮಕ್ಕಳ ಜಾತಕವನ್ನ. ಮತ್ತೆ ಅದೇ ಜೋಯಿಸರು ಹೇಳಿದ್ರು, ಇವರನ್ನು ಹೀಗೆ ಬಿಟ್ಟರೆ ಖಂಡಿತ ಏಕಚಕ್ರಾಧಿಪತಿಗಳಾಗ್ತಾರೆ, ಸುಬಲನ ಮಕ್ಕಳೇನು ಸಾಮಾನ್ಯವಲ್ಲ ಅಂತ ಹೇಳಿದಾಗಿ. ಹಾಗಿದ್ರೆ ಚಿಕ್ಕದಲ್ಲಿ ಚಿಮಟಿ ಹಾಕಬೇಕು, ಇಲ್ಲದೆ ನಾವು ಬದುಕೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ದುರ್ಯೋಧನ ಸೈನ್ಯವನ್ನು ತಗೊಂಡು ಹೋಗಿ ಗಾಂಧಾರದ ಮೇಲೆ ದಂಡಯಾತ್ರೆ ಮಾಡಿ, ಕರ್ಣ ಒಪ್ಪದೇ ಇದ್ದರು, ಅವರನ್ನು ಸೆರೆ ಹಿಡಿದು ಆಮೇಲೆ ಅವ್ರ ಜೊತೆಯಲ್ಲಿ ರಾಜಿ ಮಾಡಿಕೊಂಡಾಗ ನಾಟಕ ಮಾಡಿ ಔತಣಕ್ಕೆ ಬನ್ನಿ ನಮ್ಮ ಜೊತೆಗೆ ನಮ್ಮೂರಿಗೆ ಅಂತ ಪುಸರಾಯಿಸಿ ಆ 100 ಶಕುನಿಯ ಸಹೋದರರನ್ನು ಕರ್ಕೊಂಡು ಬಂದಿದ್ದಾರೆ ಹಸ್ತಿನಾವತಿಗೆ. ಒಂದು ದಿವಸ ವಿಹಾರಕ್ಕೆ ಹೋಗಿದ್ದ, 1 ತಿಂಗಳುಗಟ್ಟಲೆ ಇದ್ದಾರೆ ಪಾಪ ಸುಬಲನ ಮಕ್ಕಳು. ಭಯ, ಏನು ಕೊಂದುಬಿಡ್ತಾರೋ ಅಂತ. ಮನೇಲಿ ಕೂತ್ಕೊಂಡು ಏನು ಮಾಡೋದು, ದಿವಸ ಪಿಕ್ನಿಕ್, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇಲ್ಲಿ ಹೋಗೋದು. ಹೋಗ್ಕೊಂಡು ದಿವಸ ಏನಾಯಿತು, ವಾಯುವಿಹಾರಕ್ಕೆ ಹೋಗಿದ್ದಾರೆ. 30 ಯೋಜನದ ಅಗಲದ ಒಂದು ಬಂಡೆ ಈ ಸುಬಲನ ಮಕ್ಕಳಿಗೆ ಅಡ್ಡವಾಯಿತು. ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಹುಡುಗರು. ಹಸ್ತಿನಾವತಿ ಆಚೆ ಯಾವುದೋ ಒಂದು ಊರೋ ತೋಟವೋ ಅಲ್ಲೊಂದು ದೊಡ್ಡ ಬೆಟ್ಟದಂತ ಒಂದೇ ಕಲ್ಲು, 30 ಯೋಜನ ಅಗಲವಿದ್ದ ಕಲ್ಲು ದೊರೆಯ ಮಕ್ಕಳಿಗೆ ಎದುರಾಯಿತು. ಎದುರಿಗೆ ಬಂದವರು ಯಾರಾಗಲಿ ಕಲ್ಲಾರಾಗಲಿ ಮನುಷ್ಯರಾಗಲಿ ಬಿಡಬಾರದು ಅನ್ನೋ ಛಲದಿಂದ ಈ 100 ಸೇರಿ 100 ಕಡೆಯಿಂದ ಆ ಬಂಡೆಯನ್ನ ಕೀಳುವ ಯತ್ನವನ್ನು ಮಾಡಿ ಬೆಳಗಿಂದ ಸಂಜೆಯ ತನಕ ಬಂಡೆಯನ್ನು ಕಿತ್ತು ಅನಾಮತ್ತಾಗಿ ಆ ಕಡೆ ಹಾಕಿದರು. ಅದನ್ನು ನೋಡಿದವರು ಬಂದು ಅರಸುಮನೆ ಆಳುಗಳು ದುರ್ಯೋಧನ ಹೇಳಿದರು, ಎದುರಾಗಿ ಬಂದರೆ ಬಂಡೆಯನ್ನು ಬಿಡಲಿಲ್ಲ, ಹಾಗಿದ್ರೆ ಅವರು ಉಳಿದ್ರೆ ನಮಗೆ ಉಳಿಗಾಲವಿಲ್ಲ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಉಪಾಯದಲ್ಲಿ ಸೆರೆಮನೆಯಲ್ಲಿ ಹಾಕಿ ಒಬ್ಬನಿಗೆ ಮಾತ್ರ ಆಗುವಷ್ಟು ಆಹಾರವನ್ನು, ಚಂದ್ರಗುಪ್ತ ಮೌರ್ಯನ ಕಥೆ ಇದ್ದಾಗಿದೆ ಹೆಚ್ಚು ಕಮ್ಮಿ ಇದು, ಒಬ್ಬನಿಗೆ ಮಾತ್ರ ಆಗುವಷ್ಟು ಆಹಾರ 100 ಜನಕ್ಕೆ ಕೊಟ್ಟರು. ಎಷ್ಟೋ ದಿವಸ ನಡೆಯಿತು. 4 ದಿವಸ 5 ದಿವಸ ಆಗುವಷ್ಟರಲ್ಲಿ ಎಲ್ಲರೂ ಸುಸ್ತು ಹೊಡೆದರು. ಆಗ ದೊಡ್ಡವನೇ ಮೊದಲುಕೊಂಡು ಎಲ್ಲರೂ ಯೋಚನೆ ಮಾಡಿದರು, ದಿವಸಕ್ಕೊಂದು ತುತ್ತು ತಿಂದು ನಾವೆಲ್ಲ ಸಾಯೋದಕ್ಕೆ ಬದಲಾಗಿ ನಮ್ಮಲ್ಲಿ ಯಾವನಾರ ಒಬ್ಬ ಬುದ್ಧಿವಂತ ಉಳಿದ್ರೆ ಇಡೀ ಕೌರವ ವಂಶವನ್ನು ನಿರ್ನಾಮ ಮಾಡಿ ನಾವು ಸೇರಿ ತೀರಿಸ್ಕೋಬಹುದು, ಅಂತ ಬುದ್ಧಿವಂತ ಯಾರು ನಮ್ಮಲ್ಲಿ ಪತ್ತೆ ಮಾಡೋಣ ಅಂತ ಹೇಳಿ ಏನು ಪಂದ್ಯ ಇಡಬೇಕು ಅಂತ ನೋಡಿದ್ರು. ಅಲ್ಲಿ ಒಂದು ಹವಳ, ಅಷ್ಟಾವಕ್ರವಾಗಿದ್ದ ಹವಳದ ಚೂರು ಬಿದ್ದಿತ್ತು. 7 ಕಡೆ ತೂತಾಗಿದ್ದ ಹವಳ ಅಂದ್ರೆ ನೀವು ಕೊಳ್ಳಲ್ಲಿ ಹಾಕೊಳ್ಳೋ ಹವಳ ಚೆನ್ನಾಗಿ ಮಾಡಿರ್ತಾರೆ, ಅಕ್ಷಾದಿಗಳನ್ನು ಉರಿಸಿ ಮಾಡಿ ಶಾರ್ಪ್ ಮಾಡಿರ್ತಾರೆ. ನಿಜವಾದ ಹವಳ ಹೇಗಿರ್ತದೆ, ಆ ಭೂಮಿಯಲ್ಲಿ ಸಿಕ್ಕೋ ಸಮುದ್ರದಲ್ಲಿ ಸಿಕ್ಕೋ ಗಡ್ಡೆ, ಅದು 7 ಕಡೆ ತೂತಾಗಿತ್ತು, ಒಂದಕ್ಕೊಂದಕ್ಕೆ ಸಂಬಂಧ ಇತ್ತು. ನನ್ನಲ್ಲೊಂದು ಸಾಲಿಗ್ರಾಮ ಇದೆ, ಎಷ್ಟೊಬ್ಬ ಸಾಲಿಗ್ರಾಮ. ಆ ಸಾಲಿಗ್ರಾಮಕ್ಕೆ 8 10 ರಂಧ್ರಗಳಿವೆ. ಪ್ರತಿಯೊಂದು ರಂಧ್ರಕ್ಕೂ ಇನ್ನೊಂದಕ್ಕೂ ಸಂಬಂಧವಿದೆ. ಅದನ್ನು ಪತ್ತೆ ಮಾಡಿ ಸಾಲಿಗ್ರಾಮ ಕೊಟ್ಟವರು ಬೆಳ್ಳಿ ತಂತಿಯನ್ನು ಹಾಕಿ ಅದು ಎಲ್ಲೆಲ್ಲಿ ನುಗ್ಗಿ ಎಲ್ಲೆಲ್ಲಿ ಹೇಗೆ ಬರುತ್ತೆ ಅಂತ ಮಾಡಿಯೇ ಕೊಟ್ಟಿದ್ದಾರೆ ನನಗೆ. ಸೀತಾರಾಮ ಸಾಲಿಗ್ರಾಮ ಅದು ನೋಡಿದ್ರೆ ಸಂತೋಷವಾಗುತ್ತೆ. ಆ ಬೆಳ್ಳಿ ತೆಗೆಯೋಕೆ ಯಾತಕ್ಕೆ ಇಷ್ಟವಿಲ್ಲ, ಕೈಗೆ ಚುಚ್ಚಿದ್ರು ಅಂದ್ರೆ ಯಾವ ಬಾಯಿಂದ ಯಾವುದಕ್ಕೆ ಸಂಬಂಧ ಅಂತ ಚೆನ್ನಾಗಿ ಕಣ್ಣಲ್ಲಿ ಹಿಡಿದ್ರೆ ಗೊತ್ತಾಗೋದಿಲ್ಲ. ಅಂಥದ್ದೊಂದು ಹವಳ. ಆ ಹವಳವನ್ನು ತಗೊಂಡು ದೊಡ್ಡವನು ಹೇಳ್ದ, ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ನಮ್ಮಲ್ಲಿ ಯಾವನೊಬ್ಬ ಒಂದು ದಾರವನ್ನ ಈ 7 ತೂತಗಳಲ್ಲಿ ಕ್ರಮವಾಗಿ ಬರುವಂತೆ ಜೋಡಿಸ್ತಾನೆಯೋ ಅವನು ಮಾತ್ರ ಬದುಕಬೇಕು,
ಉಳಿದವರು ನಾವೆಲ್ಲ ಅವನಿಗೆ ಅನ್ನವನ್ನು ಕೊಡಬೇಕು ಅಂತ ಪ್ರತಿಜ್ಞೆ ಮಾಡಿ ಒಬ್ಬೊಬ್ಬರು ಪರೀಕ್ಷೆ ಮಾಡಿದ್ರು ನಿದ್ದೆ ಬಂತು, ಅಂದು ಚಿಟಿಕೆ ಹಾಕಿದ್ರು, ಮಲಗಿದ್ರು. ಕೊನೆ ತಮ್ಮನಾದಂತಹ ಶಕುನಿ ಮಾತ್ರ ಒಂದು ಉಪಾಯವನ್ನು ಮಾಡಿದ. ಅಲ್ಲೊಂಚೂರು ಸಕ್ಕರೆ ಇತ್ತು, ಆಹಾರ ಕೊಟ್ಟಿದ್ರಲ್ಲಿ ಒಂದು ತುಂಡು ದಾರ ಇತ್ತು. ಆ ಸಕ್ಕರೆಯನ್ನು ನೀರು ಮಾಡಿ ದಾರವನ್ನು ಅದರಲ್ಲಿ ಅದ್ದಿ ಇವರೆಲ್ಲ ಎಂಜಲಲ್ಲಿ ಹಾಕ್ತಿದ್ರು. ಅಲ್ಲೊಂದಷ್ಟು ಇರುವೆಗಳಿದ್ದುವು. ಆ ಇರುವೆ ಇದ್ದ ಜಾಗದಲ್ಲಿ ಹವಳವನ್ನು ದಾರವನ್ನು ಹಾಕಿದ. ಇರುವೆಗಳೆಲ್ಲ ಸೇರಿಕೊಂಡು ಆ ಸಕ್ಕರೆ ಇರುವುದು ಪೂರ್ತಿ ದಾರ ಪೂರ್ತಿ ಸಕ್ಕರೆ ಅಂತ ತಿಳ್ಕೊಂಡು ಎಳ್ಕೊಂಡು ಹೋಗಿ ಆ 7 ತೂತುಗಳನ್ನು ಪೋಣಿಸಿ ಈ ಕಡೆ ಆ ಕಡೆ ದಾರವರು ಹಾಗೆ ಇರುವೆಗಳು ಮಾಡಿ ಕೊಟ್ಟುಬಿಟ್ಟು ಈ ಶಕುನಿ ತಲೆ ಹಾಕಿ ಚಪ್ಪಾಳೆ ಸಂತೋಷ ಪಡ್ತೇವೆ. ಇದನ್ನು ಬರೆದ ಕವಿ ಅಂತ ಬುದ್ಧಿವಂತ ಕವಿ ಯೋಚನೆ ಮಾಡಿಕೊಳ್ಳಿ. ಈ ಕಥೆ ನಡೆದಿದ್ರು ಮಾತ್ರ ಎಷ್ಟು ಚಲವಾದ ಕಥೆ ಇದು. ಬೆಳಗ್ಗೆ ಎದ್ರು ಅಣ್ಣ ತಮ್ಮಂದ್ರೆಲ್ಲ ನೋಡಿದ್ರು, ಯಾವನಯ್ಯ ಪೋಣಿಸ್ದ ಇದನ್ನ, ನೀನು ಕೇಳಿಸ್ತಾ ಇಲ್ಲ ಹೊರಗಡೆ? ದಾರ ಪೋಣಿಸಿದ್ದನ್ನು ನೋಡಿ ತುಂಬಾ ಸಂತೋಷಪಟ್ಟು ಶಕುನಿಯನ್ನ ಒಬ್ಬೊಬ್ಬರು ತಬ್ಬಿಕೊಂಡು ಆಶೀರ್ವಾದ ಮಾಡಿ, ಮಗು ನೀ ಚೆನ್ನಾಗಿ 100 ಕಾಲ ಬಾಳು, ದುರ್ಯೋಧನರ ವಂಶದಲ್ಲಿ ಒಬ್ಬರನ್ನೂ ಬಿಡಬೇಡ, ಎಲ್ಲರನ್ನೂ ಕೊಲ್ಲಿಸು, ಏನಾರು ತಂತ್ರ ಮಾಡು ಎಂಬುದಾಗಿ ಹೇಳಿ ಅವರ ಆಹಾರವನ್ನು ಕೊಟ್ಟರು. ದಿನಕ್ಕೊಬ್ಬನಾಗಿ ಸತ್ತು ಬಿದ್ದ. ಬೀಳುವುದಕ್ಕೆ ಮುಂಚೆ ಶಕುನಿ ಅವರನ್ನು ಕೇಳಿಕೊಂಡ, ಅಣ್ಣಂದ್ರೆ ನನಗೊಂದು ವರವನ್ನು ಕೊಡಬೇಕು. ನಾನು ಬಹಳ ಓದ್ದವನು ಬರೆದವನು ಅಲ್ಲ. ಯಾರು ದಿವಸ ಸಾಯ್ತೀರಿ, ನಿಮ್ಮ ಚರ್ಮವನ್ನೆಲ್ಲ ಹಲಿದು ನಾನೊಂದು ಪಗಡೆ ಹಾಸನ್ನು ಮಾಡಿಕೊಳ್ತೇನೆ. ನೀವು ಸತ್ತರೆ ನಿಮ್ಮ ಮೂಳೆಯಿಂದ ನಾನು ದಾಳವನ್ನು ಮಾಡಿಕೊಳ್ತೇನೆ. ನನಗೆ ನೀವು ಆಕ್ಷೇಪ ಮಾಡಬಾರದು. ನಿಮ್ಮ ಸದ್ಗತಿ ಬರಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಮೂಳೆಗಳಿಂದ ನಾನು ಪಗಡೆ ದಾಳ ಮಾಡಿಕೊಳ್ತೇನೆ, ನಿಮ್ಮ ಚರ್ಮದಿಂದ ಪಗಡೆ ಹಾಸನ್ನು ಮಾಡ್ತೇನೆ. ಸಾಯುವರೊಬ್ಬರು ನನಗೇನು ಹರಸು ಮಾಡಬೇಕು ಅಂದ್ರೆ, ಮುಂದೆ ಶಕುನಿ ನೀ ದಾಳವನ್ನು ಬೀಸುವಾಗ ನೀನೇನು ಅಂಕೆಗಳನ್ನು ಬಯಸ್ತೀಯೋ ಅದೇ ಬೀಳುವಂತಾಗಲಿ ಅಂತ ಹರಿಸಬೇಕು ನನಗೆ ಎಂಬುದಾಗಿ ಕೇಳಿದ್ರು. ಸತ್ತವರೆಲ್ಲರೂ ಅದಕ್ಕೆ ಸಮ್ಮತಿ ಕೊಟ್ಟು ಹರಿಸಿದರು. ಅದರಿಂದಲೇ ಶಕುನಿಗೆ ಯಾವಾಗಲೂ ಆ ಪಗಡೆ ಹಾಸು ಆ ದಾಳ ಅದೇ ಬೇಕಾಗಿತ್ತು. ಇನ್ನೊಬ್ಬರು ತೊಂದರೆ ಹೋಗ್ತಾ ಇರಲಿಲ್ಲ. ಬೇಂದ್ರೆ ಹೇಳೋರು, ಏನಪ್ಪ ಒಡ್ತೀಯೇ ರಾಜ, ಇದು ನಿಷ್ಕ, ಬಂಗಾರದ ಕೊಪ್ಪರಿಗೆ ಒಡ್ಡಿದ್ದೇನೆ, ರತ್ನಗಳನ್ನೆಲ್ಲ ಒಡ್ಡಿದ್ದೇನೆ, ಆನೆಗಳನ್ನು ಒಡ್ಡಿದ್ದೇನೆ. ನೀನೇನು ಒಡ್ತೀಯೇ? ನಮ್ಮಲ್ಲೂ ಅಂಥದ್ದೇ ಇದೆ, ನಿಷ್ಕ ಇದೆ, ಆನೆ ಇದೆ, ಕುದುರೆ ಇದೆ. ನಾನೇ ಮೊದಲು ದಾಳ ಬಿಡ್ತೇನೆ ಎನ್ನು. ದಾಳ ಮಾತ್ರ ಕೊಡ್ತಿರ್ಲಿಲ್ಲ, ತಾನೇ ತನ್ನ ಕೈಲಿ ಇಟ್ಕೊಂಡ್ರು ಅವನು. ಎಷ್ಟು ಬೇಕು ಅಂಕಿ, ಬೆಟ್ಟಿಂಗ್ ಅಲ್ಲಿ ಅಂಕಿ ಶುರು. ಧರ್ಮರಾಜ ಇದರಲ್ಲಾರು ಅದರಲ್ಲಾರು 12 ಬರಬೇಕು ಅಂತ ಪೆದ್ದ. 12 ಅಂತ ಕೇಳಿದ್ರೆ ಶಕುನಿ ದಾಳಗಳಿಗೆ 2 ಬೀಳ್ಲಿ, 4 ಬೀಳ್ಲಿ, 1 ಬೀಳ್ಲಿ, ದುಗ್ಗ ಬೀಳ್ಲಿ ಅಂತ ಹೇಳಿ ಗಾಳಿ ಬಿಟ್ಟರೆ 1 ಕೇಳಿದ್ರೆ 1 ಬೀಳುವುದು, 2 ಕೇಳಿದ್ರೆ 2 ಬೀಳುವುದು. ಯಾವನು ಗೆಲ್ತಾನೆ ಅವನಿಗೆ ಮತ್ತೆ ದಾಳ ಉರುಳಿಸುವ ಹಕ್ಕು. ಹೀಗಾಗಿ ಪಗಡೆ ದಾಳ ಒಮ್ಮೆಯೂ ಧರ್ಮರಾಜನ ಕೈಗೆ ಹೋಗಲಿಲ್ಲ. ಅಷ್ಟನ್ನೂ ಸೋತು ಗೆದ್ದು ತಾನು ಮಾಡುವುದಕ್ಕಾಗದೇ ಇದ್ದ ಕೆಲಸವನ್ನು ಯುಕ್ತಿಯಿಂದ ಪಾಂಡವರ ಕೈಯಲ್ಲಿ ಕೃಷ್ಣನ ಕೈಯಲ್ಲಿ ಮಾಡಿ ಅಷ್ಟರನ್ನೂ ಕೊಲ್ಲಿಸಿದ ಎಂಬುದು ಕಥೆ. ಈ ಕಥೆ ಪ್ರಾಮಾಣಿಕ ಅನ್ನೋದಕ್ಕೆ ಅದೇ ಗಾಂಧಾರ ದೇಶದ ಕಡೆಯಿಂದ ಬಂದ ಪಂಚತಂತ್ರದ ಕಥೆಗಳು ಸಾಕ್ಷಿ. ಪಂಚತಂತ್ರವು ಅಲ್ಲಿಂದಲೇ ಬಂದಿದ್ದು. ಅದರಲ್ಲಿ ಕಾಕೌಲೂಕಿ ಅಂತ ಕೇಳಿದ್ದೀರಿ, ಅದು ಒಂದು ರೂಪಾಂತರ. ಕಾಗೆ ಕೃಷ್ಣ ಸರ್ಪವನ್ನು ಕೊಂದ ಕಥೆ ಅಂತ ನಮಗೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಇಟ್ಟಿದ್ರು. ಒಂದು ಕಾಗೆ ತನ್ನ ಮರಿಗಳನ್ನು ಮೊಟ್ಟೆಯನ್ನು ಕಳ್ಕೊಳ್ತಿತ್ತು. ಒಂದು ಹಾವು ಒಂದು ದಿವಸ ತಿಂದು ಹೋಗ್ತಿತ್ತು. ಆ ಹಾವನ್ನು ಕೊಲಿಸೋದಕ್ಕೆ ಶಕ್ತಿ ಇಲ್ಲದ ಕಾಗೆ ಏನು ಮಾಡಿತು, ಒಂದು ರಾಣಿ ಕೊಳದಲ್ಲಿ ಸ್ನಾನ ಮಾಡುವಾಗ ಆಕೆಯ ಒಡವೆಯೊಂದನ್ನು ಕಚ್ಚಿಕೊಂಡು ಬಂದು ಆ ಬಿಲದಲ್ಲಿ ಹುತ್ತದಲ್ಲಿ ಹಾಕಿ ರಾಜಭಟರು ಬಂದು ಆ ಒಡವೆ ತಗೊಳ್ಳೋಕೆ ಹೋಗಿ ಹಾವನ್ನು ಕೊಂದಂತೆ. ಇದು ಶಕುನಿ ತಲೆ, ಇದು ಹೀಗೆ ಮಾಡಿದ. ಇದು ಮೂಲದಲ್ಲಿ ಇಲ್ವಲ್ಲ, ಆದರೆ ಮೂಲಕ್ಕೆ ವಿರೋಧವಿಲ್ಲ, ಇದು ಸಂಭವ. ಈ ಕಥೆ ಪ್ರಾಮಾಣಿಕ ಅಂತ ಅನಿಸಿದ್ರೆ ಉಪಯೋಗ ಮಾಡಿಕೊಳ್ಳಿ. ಇದನ್ನೊಂದು ಕಥೆ ಕಾದಂಬರಿಯಾಗಿ ಬರೀಲೆ ಅಂತ ಕೇಳಿದೆ ನಮ್ಮ ಮನೆಯವರನ್ನ. ಎಲ್ಲ ಬಿಟ್ಟು ಶಕುನಿ ಮೇಲೆ ಕಥೆ ಬರೀತೀರಿ ಬಿಡಿ. ಸಾಯಂಕಾಲ ಬಯಸ್ಕೊಂಡಿದ್ದೀನಿ, ಮಂಗಳಾರತಿ ಮಾಡಿದ್ದಾರೆ. ಕೃಷ್ಣನ ಮೇಲೆ ಕಥೆ ಬರೆಯೋದು ಬಿಟ್ಟು ಶಕುನಿ ಮೇಲೆ ಅದಕ್ಕೆ ಬರೀತೀನಿ. ಗೊತ್ತಿಲ್ಲಪ್ಪ. ಹೌದಾ ಹೌದಾ ಇರಬಹುದು. ನಮ್ಮ ಈ ತುರಂಗ ಭಾಗದಲ್ಲಿ ಮಾತ್ರ ಇದೆ ಕಥೆ. ಹೌದಾ, ನಿಮಗೆ ಸಂತೋಷವಾದ ನಮಗೂ ಸಂತೋಷ.
ಈಗ ನಾವು ಕುಂತಿ ಕತೆಗೆ ಹೋಗೋಣ. ಕುಂತಿ ಧೃತರಾಷ್ಟ್ರನಿಗೆ, ಪಾಂಡು ಮಹಾರಾಜನಿಗೆ ಪತ್ನಿಯಾಗಿ ಬಂದಳು. ಕತೆ ಆಗಲೇ ಹೇಳಿಬಿಟ್ಟಿದ್ದೇನೆ. ಆದರೆ ಪೂರ್ವದಲ್ಲಿ ಇನ್ನೂ ಕನ್ಯಾವಸ್ಥೆಯಲ್ಲಿರುವಾಗ ಲಂಗ ಹಾಕಿಕೊಂಡು ಗೊಂಬೆ ಆಟ ಆಡ್ತಾ ಇದ್ದ ವಯಸ್ಸಿನಲ್ಲಿ ಕುಂತಿ ಭೋಜನ ಅರಮನೆಗೆ ಒಂದು ದಿವಸ ದೂರ್ವಾಸ ಮಹರ್ಷಿಗಳು ಬಂದರು. ದೂರ್ವಾಸರು ಯಾಕೆ ಬಂದರು? ಅವರು ಬರುವುದೇ ಅನರ್ಥ ಮಾಡುವುದಕ್ಕೆ. ಒಳ್ಳೆ ಕೆಲಸಕ್ಕೆ ಯಾವತ್ತೂ ಬಂದವರಲ್ಲ ಈ ಮಹಾನುಭಾವರು. ದೂರ್ವಾಸರು ಶಕ್ತಿದೇವಿಯ ಉಪಾಸಕರು. ವಿದ್ಯಾಧರೆ ಅಥವಾ ಇಂದ್ರಾಣಿ, ವಾಸವಿ, ಯಾವುದೇ ಹೆಸರಲ್ಲಿ ಕರೆಯಲ್ಪಡುವ ಒಂದು ಶಕ್ತಿ ಉಪಾಸಕರು. ಇಂದ್ರನಿಗೆ ಶಾಪ ಕೊಟ್ಟರು, ರಾಮನಿಗೆ ಶಾಪ ಕೊಟ್ಟರು, ಕೃಷ್ಣನ ಮಕ್ಕಳಿಗೆ ಶಾಪ ಕೊಟ್ಟರು. ಆದರೆ ಅವರು ಬಂದು ಕೂಡಲೇ ಎಲ್ಲ ಹೆದರ್ತಾ ಇದ್ದವರು. ಕುಂತಿ ಭೋಜ ನೋಡಿದ, ಮಹಾರಾಯರೇ ಬರಬೇಕು, ಕೋಪ ಮಾಡ್ಕೋಬೇಡಿ, ನಿಮ್ಗೆ ಎಷ್ಟು ದಿವಸ ಬೇಕಾದರೂ ಇಲ್ಲಿ ನಮ್ಮ ಅರಮನೆಯಲ್ಲಿ ಔತಣ ಏರ್ಪಡಿಸ್ತೇನೆ, ನಿಮ್ಮ ಸೇವೆಗೆ ಏನು ಮಾಡಲಿ, ಏನೇನು ಬೇಕು ಹೇಳಿ. ದೂರ್ವಾಸರು ಹೇಳಿದರು, ನೀವೆಲ್ಲ ಮಡಿ ಮೈಲಿಗೆ ಗೊತ್ತಿಲ್ಲದೆ ಇದ್ದವರು, ಈ ಅರಮನೆಯಲ್ಲಿ ಮಡಿ ಮೈಲಿಗೆ ಗೊತ್ತಿದ್ದವಳು ಇವಳೊಬ್ಬಳೇ ಹುಡುಗಿ. ಈ ಹುಡುಗಿ ಸಣ್ಣವಳು ಕುಂತಿ, ಯಾಕೆ ಕನ್ಯೆ ಆದ್ರಿಂದ ಆಶೋಚಾದಿಗಳಿಲ್ಲ. ಅವಳು ರಜಸ್ವಲೆ ಆಗಿಲ್ಲದೆ ಅದು ಹುಡುಗಿಗೆ ಮನೆಯಲ್ಲಿ ಆಶೋಚಾದ್ರು ದೀಪ ಹಚ್ಚಿ ಅಂತ ಹೇಳ್ತೇವೆ, ದೇವರ ಹಾಲು ನೈವೇದ್ಯ ಮಾಡಿ ಅಂತ ಹೇಳ್ತೇವೆ. ಮತ್ತು ಚೂಟಿಯಾಗಿ ಚುರುಕಾಗಿದ್ದಳು, ಹೆದರ್ಕೊಳ್ಳಿಲ್ಲ ಅವರು ನೋಡಿ. ನನ್ನ ಸೇವೆಗೆ ಇವಳನ್ನು ಇಟ್ಟುಬಿಡಿ, ನನಗೇನು ಬೇಕೋ ನಾ ಕೇಳ್ತೇನೆ, ನೀರು ಬೇಕೋ, ಮಡಿ ನೀರೋ, ದೇವರ ಪೂಜೆಯೋ, ಪುಷ್ಪವೋ, ಮತ್ತೊಂದೋ, ತುಳಸಿಯೋ. ಅವನು ಒಪ್ಪಿದ. ಕುಂತಿ ಭೋಜ ಕುಂತಿಯನ್ನ, ಅಮ್ಮ ಈ ಗುರುಗಳಿಗೆ ಸೇವೆ ಮಾಡ್ತೀಯಾ? ಮಾಡ್ತೀನಿ. ಆ ಗುರುಗಳು ಸನ್ಯಾಸಿಯವರು, ಶಿವನ ಅವತಾರ. ಅವ್ರಿಗೊಂದು ವರ ಇತ್ತು, ಉಳಿದವರಿಗೆಲ್ಲ ಶಾಪ ಕೊಡ್ತಾರೆ, ಅವ್ರಿಗೊಂದು ವರ ಇತ್ತು. ಏನು ವರ? ಕೋಪ ಹೆಚ್ಚಿದಷ್ಟು ತಪಸ್ಸು ಹೆಚ್ಚಾಗಲಿ ಅಂತ. ಯಾರು ಕೊಟ್ಟಿದ್ರು ವರ ಅವರಿಗೆ ಗೊತ್ತಿಲ್ಲ. ಕೋಪ ಹೆಚ್ಚಾದರೆ ತಪಸ್ಸು ಹೋಗ್ತದೆ, ಅವರಿಗೆ ಕೋಪ ಹೆಚ್ಚಾದರೆ ತಪಸ್ಸು ಬೆಳೀತಿತ್ತು. ಅವರು ನೋಡಿದ್ರು ಕುಂತಿ ಭೋಜನನ್ನು ಬೈಯುವುದಕ್ಕೆ, ಶಾಪ ಕೊಡುವುದಕ್ಕೆ ಏನಾರೊಂದು ಅವಕಾಶ ಸಿಕ್ಕತ್ತೆ ಅಂತ. ಅದೆಷ್ಟು ದಿವಸ ಇದ್ರು ಮಹಾರಾಯರು, ಒಂದು ಸಲವೂ ಒಂದು ತಪ್ಪು ಸಿಕ್ಕದೇ ಇರುವಂತೆ ಅದ್ಭುತವಾಗಿ ಸೇವೆ ಮಾಡಿದ್ದಾಳೆ. ಹಗಲು ರಾತ್ರಿ, ಅರ್ಧರಾತ್ರಿಯಲ್ಲೆಲ್ಲ ಪೀಡಿಸೋರು. ವಯಸ್ಸಾದವರು ಅದರ ಸ್ವಾಮಿಗಳು ಮನೆಗೆ ಬಂದು ಸುಮ್ಮನೆ ಬಿಡೋದಿಲ್ಲ, ಏನಾರ ಕೇಳ್ತಾ ಕೂತಿರ್ತಾರೆ. 2 ಸೇರು ಮೆಣಸು ತಗೊಂಡು ಅರ್ಧರಾತ್ರಿ ಮೆಣಸಲ್ಲಿ ತಗೊಂಡ್ಬರ್ತೀರಿ ನೀವು, ಈಗ ಊಟದಲ್ಲೇ ಬೇಕೀಗ. ಅರ್ಧರಾತ್ರಿಯಲ್ಲಿ 500 ಜನಕ್ಕೆ 500 ರಾತ್ರಿ ಬಾಳೆಯಲ್ಲಿ ಸಿಗುತ್ತೆ ನಿಮಗೆ. ಪೀಡಿಸೋದು, ಏನು ಪೀಡಿಸಿದ್ರು ತಗೊಂಡ್ಬಂದು ನಿದ್ದೆಗೆಟ್ಟು ಮಾಡಿ ಸೇವೆ ಮಾಡ್ತಿದ್ಲು. ಆ ಸೇವೆಗೆ ತೃಪ್ತಿಗೊಂಡು ಅವರು ಕುಂತಿ ಭೋಜನ ಆಸ್ಥಾನದಿಂದ ನಿರ್ಗಮಿಸುವ ಮುಂದೆ ಹುಡುಗಿಯನ್ನು ಮುದ್ದು ಮಾಡಿ, ಅಮ್ಮ ಮಗಳೇ, ನಿನಗೊಂದು ಮಂತ್ರವನ್ನು ಕೊಡ್ತೇನೆ. ಆ ಮಂತ್ರ ಎಂಥದ್ದು ಅಂದ್ರೆ, ಅಭಿಚಾರಾಭಿಸಂಯುಕ್ತಂ ಅಬ್ರವೀತೈವತಾಂ ಮುನಿ ಮಂತ್ರಂ ಆಪದ್ಧರ್ಮಾನ್ವೇಕ್ಷಯ. ಆಪದ್ಧರ್ಮಕ್ಕೆ ಕೊಟ್ಟಿದ್ದೇನೆ ಎಂದ್ರು, ಸದಾ ಉಪಯೋಗ ಮಾಡಬೇಡ. ಇದು ಆಭಿಚಾರಿಕ ಮಂತ್ರ. ಆಭಿಚಾರಿಕ ಅಂದ್ರೇನು? ದೇವತೆಗಳನ್ನು ಬಲಾತ್ಕರಿಸುವ ಮಂತ್ರ. ದೇವತೆಗಳು ತಾವಾಗಿಯೇ ವರ ಕೊಡ್ತಾರೆ. ಪ್ರೀತಿ ಇದ್ರೆ ವೇದೋಕ್ತ ಯಾಗಗಳಲ್ಲಿ ಬಲಾತ್ಕಾರ ಇರುವುದಿಲ್ಲ. ನಿಮ್ಗೆ ಅರ್ಜೆಂಟ್ ಇರ್ತದೆ, ಇದೊಂದು ಮಾಡಲೇ ಕೊಡಬೇಕು. ಇಂದ್ರ ಇದಾಗಬೇಕು ನಿನ್ನಿಂದ, ಆಗೋದಿಲ್ಲ. ಮಾಡಲೇ ಕೊಡಬೇಕು, ಆಗೋದಿಲ್ವಾ? ಯಾಕಾಗೋದಿಲ್ಲ? ಮಂತ್ರ ಹಾಕುವುದು. ದೇವತೆಯನ್ನು ಬಲಾತ್ಕಾರ ಮಾಡಿ ಕಟ್ಟಿಕೊಳ್ಳುವುದು ಇದು ನಿಷಿದ್ಧ. ಇದು ಅಥರ್ವವೇದದಲ್ಲಿ ಇಂತಹ ಮಂತ್ರಗಳು ಇವೆ ಅಂತಾರೆ. ನಮಗೆ ಇರೋದು ಅಥರ್ವವೇದದಲ್ಲಿ ಸಿಕ್ಕಿಲ್ಲ ಅವು, ಅಥವಾ ಸಿಕ್ಕಿದ್ದಕ್ಕಿದೆ ಮಂತ್ರಕ್ಕೆ ಶಕ್ತಿ ಇದೆ ನಮಗೆ ಗೊತ್ತಿಲ್ಲ ವಿನಿಯೋಗಗಳು. ಅದನ್ನು ರಾಷ್ಟ್ರದ ರಕ್ಷಣೆಗೆ ದುಷ್ಟರ ವಿರುದ್ಧವಾಗಿ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾರೆ ಹೊರತು ಮನುಷ್ಯರು ತಮ್ಮ ಕಾಮೇಚ್ಛೆಗೆ ಅರ್ಥಕ್ಕೋಸ್ಕರ ವಿನಿಯೋಗ ಮಾಡಬೇಕು ಅಂತ ಹೇಳಲಿಲ್ಲ. ಅವರಂತಹ ಮಂತ್ರವನ್ನು ಕೊಟ್ಟರು. ಒಂದೇ ಮಂತ್ರ ಹೇಳಿಬಿಟ್ಟು ಈ ಕಿವಿಯಲ್ಲಿ ಜ್ಞಾಪಕ ಇಟ್ಕೋ, ಈ ಮಂತ್ರೋಚ್ಚಾರಣೆ ಮಾಡಿ ಭಕ್ತಿಯಿಂದ ಯಾವ ದೇವತೆಯನ್ನ ಕರೆದರೆ ನೀನು ಆ ದೇವತೆ ನಿನ್ನೆದುರಿಗೆ ಬಂದು ನಿಂತುಕೊಳ್ತದೆ. ಹೀಗೆ ನಿನಗೆ 5 ಸಲ ಮಂತ್ರೋಚ್ಚಾರ ಮಾಡಿ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವಾಗಲಿ ಅಂತ ಹೇಳಿ ಹೊರಟೋದು. ಈ ಹುಡುಗಿ ತಂದೆಗೆ ಇದನ್ನು ಹೇಳಲೇ ಇಲ್ಲ. ಅದು ಹೇಳಿದ್ರೆ ಏನು ಬೇಡ, ಬೈತಾರೋ, ಹೊಡಿತಾರೋ, ಬಡಿತಾರೋ, ಅವ್ರ ಕೈಲಿ ಮಂತ್ರ ತಗೊಂಡೇತೇನಂತಾರೋ. ಮಂತ್ರ ಅಂದ್ರೆ ಆಗಲೂ ಭಯ, ಈಗಲೂ ಭಯ ಜನಗಳಿಗೆ. ತಂತ್ರಕ್ಕೆ ಹೆದರೋದಿಲ್ಲ, ಮಂತ್ರಕ್ಕೆ ಹೆದರ್ತಾರೆ. ಅವ್ರು ಹೋದ ನಂತರ ಒಂದು ದಿವಸ ಇವಳು ಚಿಕ್ಕ ಹುಡುಗಿ ಅವ್ರು ಹೇಳಿದ ಮಂತ್ರ ಸುಮ್ಮನೆ ನಿಜವೋ ಸುಳ್ಳೋ ಪರೀಕ್ಷೆ ಮಾಡೋಣ ಅಂತ
ಗಂಗಾ ತೀರಕ್ಕೆ ಹೋಗಿದ್ದಾಳೆ ಚಾಪಲ್ಯಕ್ಕೋಸ್ಕರವಾಗಿ. ಅವಳು ಸೂರ್ಯನನ್ನು ಕುರಿತು ಮಂತ್ರವನ್ನು ಹೇಳಿಬಿಟ್ರು. ಥಳಥಳ ಹೊಳಿತಿದ್ದ ಬೆಳಗ್ಗೆ ಸೂರ್ಯ. ಆ ಸೂರ್ಯನನ್ನು ಕಂಡಳು. ಇವಳೇನು ತಿಳ್ಕೊಂಡ್ಳು, ಹುಡುಗಿ ಬುದ್ಧಿ ಇಲ್ಲದೆ ಇದ್ದವಳು, ಇನ್ನೂ ರಜಸ್ವಲೆ ಆಗಿಲ್ಲ. ಗೊಂಬೆ ಇಟ್ಕೊಂಡು ಮುರಿಯುವ ಮಣ್ಣಿನ ಗೊಂಬೆ ಇಟ್ಕೊಂಡು ಆಟ ಆಡಬೇಕು. ಮರದ ಗೊಂಬೆ ಆದರೆ ಬಣ್ಣ ಹೋಗಿಬಿಡ್ತದೆ, ಅಭಿಷೇಕ ಮಾಡಿದರೆ ಬಣ್ಣ ಕೆಟ್ಟು ಹೋಗ್ತದೆ. ನಿಜವಾದ ಒಂದು ಮಗುವನ್ನೇ ಸೂರ್ಯ ಕೊಟ್ಟುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರು ತಿಳ್ಕೊಂಡು ಸೂರ್ಯ ಬರ್ತಾನೆ. ಏನ್ ಬೇಕಮ್ಮ, ಮಗು ಕೊಡು ಅಂತ ಹೇಳಿದ್ದಾರೆ ಅವರು ಗುರುಗಳು, ವ್ಯಾಸರು, ಅವರು ದುರ್ವಾಸರು. ಮಗು ಕೊಡ್ತಾನೆ, ತಗೊಂಡು ಬಂದ್ಬಿಡೋದು. ಹೀಗೆ ತಿಳ್ಕೊಂಡಿದ್ದು. ಇದು ಗರ್ಭಧರಿಸಬೇಕಾಗತ್ತೆ ಅಂತ ಗೊತ್ತಿಲ್ಲ ಅವಳಿಗೆ. ಈ ಕಥೆ ಮರ್ಮ ಇರೋದು ಅನೇಕರಿಂದ ಗಡಿಬಿಡಿ ಹೇಳ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಮಂತ್ರ ಜಪ ಮಾಡಿದ್ರು. ಆ ಮಂತ್ರ ಶಕ್ತಿ ಸೂರ್ಯನನ್ನು ಕಟ್ಟಿ ಹಾಕಿತು, ಎಳ್ಕೊಂಡು ಬಂದು ನಿಲ್ಲಿಸ್ತು. ಬರ್ದಿದ್ದಾರೆ ದಾಸರು. ಬಂದ ಮೇಲೆ ನೋಡಿದ್ರು, ಸೂರ್ಯನ ನೋಡಿ ಭಯಪಟ್ಟಳು, ಹೆದರು ಹೋಯಿತು. ಸೂರ್ಯ ಹತ್ತಿರ ಬಂದ್ರೆ ಮೈ ಹೇಗಿರ್ಬೇಕು ನೋಡಿಕೊಳ್ಳಿ. ಆ ವಿಚಾರಿಕ ಮಂತ್ರ ಸ್ವಲ್ಪ ತಣ್ಣಗೆ ಮಾಡಿತ್ತು ಅವನನ್ನ. ಕುಂತಿ ಹೇಳಿದಳು, ಅಯ್ಯೋ ಏನ್ ಬಂದೆ ಅಂದ್ರು. ಏನು ಬಂದ್ಯಾ, ಮಂತ್ರ ಹಾಕಿಬಿಟ್ಟು ನನ್ನನ್ನು ಕರೆದು ಯಾಕೆ ಬಂದೆ, ನೀನೇ ಕೇಳ್ತಾ ಇದ್ದೀಯ ನನ್ನನ್ನ, ನಿನ್ನಲ್ಲಿ ಗರ್ಭ ಇಟ್ಟು ಹೋಗಕ್ಕೆ ಬಂದಿದ್ದೆ ನಾನು ಅಂದ. ಬೆದರಿದ್ರು ಹುಡುಗಿಯವ. ಅಯ್ಯೋ ನಾನು ಅದಕ್ಕೋಸ್ಕರ ಕರೀಲಿಲ್ಲಪ್ಪ ನಿನ್ನನ್ನ. ಕಶ್ಚಿನ್ಮೇ ಬ್ರಾಹ್ಮಣ ಪ್ರಾದಾತ್ ವರಂ ವಿದ್ಯಾಂಚ ಶತ್ರುಹನ್ನೇ ತದ್ವಿಜಿಜ್ಞಾಸಯ ಆಹ್ವಾನಂ ಕೃತವತ್ಯಸ್ಮಿ ಹೇ ವಿಭೋ. ಒಬ್ಬ ಬ್ರಾಹ್ಮಣ ಗುರು ನನಗೊಂದು ಮಂತ್ರವನ್ನು ಕೊಟ್ಟ, ವಿದ್ಯೆಯನ್ನು ಕೊಟ್ಟ. ಅದನ್ನು ಜಿಜ್ಞಾಸೆ ಮಾಡ್ತಾ ಮಂತ್ರ ನಿಜವಾಗುತ್ತೆ ಅಲ್ವೋ ನಾನು ಕರೆದು ಬಿಟ್ಟೆ. ಆ ಮಂತ್ರ ಹಾಗೆ ಉಪಯೋಗ ಮಾಡ್ಬೋದಾಗಿತ್ತೋ ಇಲ್ವೋ ಗೊತ್ತಿಲ್ಲ. ಇಷ್ಟೇ ನಾನು ಮಾಡಿ. ಏ ತಸ್ಮಿನ್ ಅಪರಾಧೇ ತ್ವಾಂ ಶಿರಸಾಹಂ ಪ್ರಸಾದಯೇ. ಹೇ ಸೂರ್ಯದೇವ, ನಿನಗೆ ಕೈ ಮುಗಿದು ತಲೆಮಾಗಿ ಕೇಳ್ತೇನೆ. ನನ್ನ ಕನ್ಯಾತ್ವವನ್ನು ನೀನೀಗ ಬೇಡ, ನನ್ನಲ್ಲಿ ಗರ್ಭವನ್ನಿಡಬೇಡ. ಅದು ಹೊರತು ಮಗು ಕೊಡೋಕೆ ಬಂದರೆ ಕೈಯಲ್ಲಿ ಕೊಡು, ಇಲ್ಲದಿದ್ರೆ ಬಂದ ದಾರಿಗೆ ಸುಂಕು ಇಲ್ಲ ಅಂತ ಹೋಗ್ಬಿಡು ಅಂತ ಹೇಳಿದ್ರು. ಕುಂತಿ ಮಾಡಿ ತಪ್ಪು ಏನು ಯೋಚನೆ ಮಾಡಿ. ನೀ ರಾಕ್ಷಸಿ, ಬೈತಾನೆ ಕಾರಣ. ನನ್ನ ನಡೆದೆ ನೀರಲ್ಲಿ ಬಿಟ್ಟುಬಿಟ್ಟಲ್ಲ ಅಂತ. ಅಲ್ಲ, ಕುಂತಿ ಏನು ಮಾಡ್ತಿದ್ಲ ಆ ಜಾಗದಲ್ಲಿ, ನೀವಿದ್ರೆ ಏನು ಮಾಡ್ತಿದ್ರಿ ಹೇಳಿ. ನಾವು ಕುಂತಿ ಪಕ್ಷಪಾತ ಯಾತಕ್ಕೆ ಮಾಡ್ತೇವೆ ಅಂದ್ರೆ, ಅದು ತಿಳಿಯದೆ ಎದ್ದು ಹುಡುಗಿ ಅಣಿಮಾಂಡಿವನ ಕಥೆ ತಾನೆ ಹೇಳಿದೆ. ಯೋಚನೆ ಮಾಡಿ, ತಿಳಿಯದೆ ಎದ್ದು ಮಗು ಯಾರೋ ಮಂತ್ರ ಕೊಟ್ಟರು, ಆ ಹುಡುಗಿಗೆ ಆ ಮಂತ್ರ ಕೊಡ್ಬೋದು ಯೋಚನೆ ಮಾಡಿ. ದುರ್ವಾಸರು ಮಾಡಿದ್ದಬೇಕು ಅಲ್ವೇ. ಅವರು ಬೈ ಹೋಗಿಲ್ಲ, ದೊಡ್ಡವರು. ಕೆಲವೊಂದು ಮತಕ್ಕೆ ಅವರು ಪ್ರವರ್ತಕರು ಬೇರೆ, ಮತತ್ರೇ ಜಗಳ ಬಂದುಬಿಡುತ್ತೆ ಅದನ್ನ ಹೇಳಿದ್ರೆ. ದೂರ್ವಾಸರು ಈ ಹುಡುಗಿ ತಲೆ ಬಗ್ಗೆ ಕೈಸ್ತೇನೆ, ನನಗೆ ಹೊರಟೋಗ್ಬಿಡಪ್ಪ. ಯೋಷಿತೋ ಹಿ ಸದಾ ರಕ್ಷ್ಯಾ ಸಾಪರಾಧಾಪಿ ನಿತ್ಯಶಃ. ಅಪರಾಧವನ್ನೇ ಮಾಡಿದ್ದರು. ಸ್ತ್ರೀಯರು ಅಪರಾಧ ಮಾಡಿದ್ದವರಾಗಿದ್ದರೆ ಅವರನ್ನು ಕ್ಷಮಿಸಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ. ಗಂಡಾಳಿಗೆ ದಿವಸಕ್ಕೆ 50 ರೂಪಾಯಿ ಕೂಲಿ, ಹೆಣ್ಣಾಳಿಗೆ ಬರೀ 30 ರೂಪಾಯಿ ಕೂಲಿ. ಇವತ್ತು ಗಂಡಾಳು ಹೆಣ್ಣಾಳು ಕಾಮಾಟಿಗಳು ಈ ಮೇಸ್ತ್ರಿಗಳು ಇವತ್ತಿಗೂ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಕೂಲಿ ವಿಷಯದಲ್ಲಿ. ಹಾಗಿದ್ರೆ ತಪ್ಪು ಮಾಡಿದರೆ ಗಂಡಸು ಮಾಡಿದರೆ ತಪ್ಪು ಶಿಕ್ಷೆ ಹೆಚ್ಚು ಕೊಡಿ, ಹೆಂಗಸರಿಗೆ ಕಮ್ಮಿ ಶಿಕ್ಷೆ ಕೊಡಿ, ಇದು ಮಾತ್ರ ಕೇಳೋದಿಲ್ಲ. ಶಾಸ್ತ್ರ ಹೇಳುತ್ತೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಕಡಿಮೆ ಶಿಕ್ಷೆ ಕೊಡಬೇಕು. ಪೊಲೀಸ್ ಸ್ಟೇಷನ್ನಲ್ಲಿ 28 ತರ ಚಿತ್ರಹಿಂಸೆ ಕೊಡ್ತಾರೆ ಗಂಡಸರಿಗೆ, ಹೆಣ್ಣು ಮಕ್ಕಳು ಸ್ವಲ್ಪ ಕಡಿಮೆನೇ ಕೊಡಬೇಕು. ಅಥವಾ ವಾಗ್ದಂಡನೆ ಮಾಡಿ ಬಿಟ್ಬಿಡಬೇಕು. ಏನಮ್ಮ ನಿಮ್ಮಂಥವ್ರು ಒಳ್ಳೆ ಮನತರದವರು ಹೀಗೆ ಮಾಡೋದೇನು, ಹೋಗಿ ಇನ್ನೊಂದ್ಸಲ ಮಾಡಬೇಡಿ ಹೇಳಿ ಬಿಟ್ಬಿಡ್ಬೇಕೆ ಹೊರತು, ಸೂರ್ಯ ಸಕಲೋಕದ ಕರ್ಮಸಾಕ್ಷಿ, ನೀನು ನನ್ನನ್ನು ಕ್ಷಮಿಸು, ತಿಳಿದೇ ಕರೆದು ಬಿಟ್ಟೆ. ಅದು ಸೂರ್ಯ ಬಿಡ್ತಾನೆ, ಅಹಂಕಾರ ದೇವತೆ. ನೆನ್ನೆ ಹೇಳಿದೆ, ಪಾಪಗ್ರಹಗಳಲ್ಲಿ ಮೊದಲನೇ ಜಾಗ ಸೂರ್ಯನದು. ಜ್ಯೋತಿಷಾಸ್ತ್ರಕ್ಕೆ ಹೇಳ್ತಾರೆ, ವೇದಾಹಂ ಸರ್ವಮೇವೈತತೆ. ನೀನೇನು ಹೊಸ ಕಥೆ ನನಗೆ ಹೇಳಬೇಡ. ಯದ್ ದುರ್ವಾಸ ವರಂ ದದೌ. ದುರ್ವಾಸರಲ್ಲ ವರ ಕೊಟ್ಟಿದ್ದು ನಿನಗೆ, ನನಗೆ ಗೊತ್ತಿದೆ ಕಥೆ. ಸಂತ್ಯಜ್ಯ ಭಯಮೇವೇಹ ಪ್ರೀತಾಂ ಸಂಗಮೋ ಮಮ. ಭಯವನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಸಂಗಮಿಸು ಅಂತ ಬಾಯಿ ಬಿಟ್ಟು ಕೇಳಿದ. ಸೂರ್ಯನಿಗೆ ಕುಂತಿಗೆ ಸಾಕ್ಷಾತ್ತಾಗಿ ಸಂಗಮ ಆಯಿತು. ಆ ಸಂಗಮದಲ್ಲಿ ಸೂರ್ಯ ಕುಂತಿಯನ್ನು ಬೂದಿ ಮಾಡಿ ಉರಿಸಲಿಲ್ಲವೇ ಅಂತ ನೀವು ಕೇಳಬಹುದು. ಸೌಮ್ಯ ರೂಪ ಮಾಡಿಕೊಂಡು ಬಂದಿದ್ದ. ಸತ್ರಾಜಿತನಿಗೆ ಶಮಂತಕಮಣಿಯನ್ನು ಕೊಡುವಾಗ ಸೌಮ್ಯ ರೂಪದಲ್ಲಿ ಹೇಗೆ ಬಂದಿದ್ನೋ, ದೇವತೆಗಳಿಗೆ ಇದೆಲ್ಲ ಠಕ್ಕೂಟವಳು ಗೊತ್ತು. ವೇಷವನ್ನು ಕಮ್ಮಿ ಮಾಡಿಕೊಳ್ಳುವುದು, ಹೆಚ್ಚು ಮಾಡಿಕೊಳ್ಳುವುದು ಇಲ್ಲ. ನಿನ್ನನ್ನು ಸಂಗಮಿಸ್ತೇನೆ, ಮಗು ಉಂಟಾಗಬೇಕು. ಅಮೋಘಂ ದರ್ಶನಂ ಮಹ್ಯಂ. ನಾ ಬಂದದ್ದು ವ್ಯರ್ಥ ಆಗಬಾರದು ಅಂತ ಅವನ ಜಂಬ. ಪಾಪ ಹುಡುಗಿ ಕೈ ಮುಗಿದು ಕೇಳ್ತಾಳೆ, ಅವಳು ಮಂತ್ರ ಹೇಳ್ಕೊಂಡ್ಬಂತು.
ಹೋಗಲಿ ಅವಳನ್ನು ಬಿಟ್ಟುಬಿಡೋಣ, ಯಾಕೆ ಬೇಡ ಅಂತ ಅವಳಿಗೆ ಯಾಕೆ ಮಕ್ಕಳು ಕೊಡಬೇಕು ಅಂತ ಸೂರ್ಯ ಅವಳನ್ನು ಬಿಟ್ಟು ಹೋಗಿದ್ರೆ ಲೋಕಕ್ಷೇಮವಾಗುತ್ತಿತ್ತು. ಅಹಂಕಾರದಲ್ಲಿ ಹುಟ್ಟಿದ ಮಗು ಕರ್ಣ ಮೊದಲಿಂದ ಕೊನೆಯ ತನಕ ಅಹಂಕಾರದಲ್ಲಿಯೇ ಮುಳುಗಿ ಹೋದ. ಕೃಷ್ಣಾವತಾರದ ಕೊನೆಗಳಿಗೆ ಅಂತ ಒಂದು ಪುಸ್ತಕ ಬರೆದಿದ್ದೇನೆ, ಮೊದಲು ಬರೆದ ಕಾದಂಬರಿ ನಾನದು. ಅದರಲ್ಲಿ ಕೃಷ್ಣನಿಗೆ ಆ ಕರ್ಣನಿಗೆ ಸಂವಾದ ಆಗೋ ಹಾಗೆ ಮಾನಸ ಪಟಲದಲ್ಲಿ ಒಂದು ಸಂವಾದ ಕೊನೆಯಲ್ಲಿ ಅಲ್ಲಿ ಹಾಕಿರೋ ಶಬ್ದ, ನಾ ಹೇಳಿದ ನಿಜವಾಯಿತೆ. ಸರಿಯಾದ ವೇಳೆಗೆ ಕೃಷ್ಣನ ಫೋಟೋ, ಕೃಷ್ಣನೇ ವರ ಕೊಟ್ಟ. ನಾ ಬರೆದಿದ್ದು ನಿಜ ಅಂತ ಇದ್ದಾನೆ ನೋಡಿ ಅವನು. ನಾ ಹೇಳ್ಕೋಬಾರದು, ಇದು ವೇದ ಓದಿದ ಬಾಯಿ, ಸುಳ್ಳು ಹೇಳೋದಿಲ್ಲ. ಅಪ್ರಾಮಾಣಿಕವಾದ ಕಥೆಯನ್ನು ನಾನು ಎಂದೂ ನಂಬುವುದಿಲ್ಲ. ಅವರು ಬರೆಯಿದ್ರು ನಾವು ಬರೆಯೋದಿಲ್ಲ. ಬರಿಬೇಡ ಅಂತ ಅವರೇ ಹೇಳಿದ ಮೇಲೆ ಯಾಕೆ ಬರೀತೀನಿ ನಾನು ಅದನ್ನ. ಇದು ಈ ಸಂವಾದ ಇದೆಲ್ಲ ತಂದಿದ್ದೇನೆ. ಕರ್ಣ ಹೇಗೆ ಹುಟ್ಟಿದ ಅಂದ್ರೆ, ಇದು ಗ್ರಸ್ತಾಸ್ತ ಸೂರ್ಯನಾಗಿ ಹುಟ್ಟಿದ. ಸೂರ್ಯನ ಅಂಶದಲ್ಲಿ ಕರ್ಣ ಹುಟ್ಟಿದ ನಿಜ. ಆದರೆ ಎಂಥ ಸೂರ್ಯ ಗ್ರಸ್ತಾಸ್ತ, ರಾಹುಗ್ರಸ್ತವಾಗಿ ಮುಳುಗಿ ಹೋಗಿದ್ದಾನೆ. ಹುಟ್ಟುವಾಗಲೇ ಆ ಮುಳುಗಿದ್ದು ಕಾಣಿಸ್ತಾ ಇದೆ. ಇದು ಶುದ್ಧ ಸೂರ್ಯಮಂಡಲವಲ್ಲ, ಇದು ಗ್ರಾಸವಾಗಿದೆ. ಆದರೆ ಪ್ರಾರಂಭದಿಂದಲೇ ಕೆಟ್ಟ ಬುದ್ಧಿ, ದುರ್ಬುದ್ಧಿ. ಪಾಂಡವರ ಕಡೆ ಅವನು ಸೇರ್ಕೊಳ್ಳೇ ಇಲ್ಲ. ಮುಂದೆ ವಿವರಿಸ್ತೇನೆ. ನಾ ಬಂದಿದ್ದು ವ್ಯರ್ಥ ಆಗಬಾರದು ಅಂತ ಬಲಾತ್ಕಾರವಾಗಿ ಹಿಡಿದು ಕುಂತಿಯನ್ನು ಸಂಗಮಿಸಿದ. ಅಮೋಘಂ ದರ್ಶನಂ ಮಹ್ಯಂ ಆಹೂತಶ್ಚಾಸ್ಮಿತೆ ಶುಭೆ. ನೀನೇ ಕರೆದಿದ್ದೀಯ ನನ್ನನ್ನ. ವೃಥಾ ಜ್ಞಾನೇ ಪಿಮೆ ಬೇರು ವೃಥಾಹ್ವಾನೆ. ನನ್ನನ್ನು ವೃಥಾ ಕರೆದೆ ಅಂದ್ರೂ ನಿನಗೆ ಲೋಕದಲ್ಲಿ ಕಂಟಕ ತಪ್ಪೋದಿಲ್ಲ. ಆ ಹುಡುಗಿ ಏನ್ ಮಾಡ್ತಿದ್ಲು ಗಂಗಾ ತೀರದಲ್ಲಿ? ನೋಡಿದವ್ರು ಕೇಳ್ತಾರೆ ನಾಳೆ ನಿನ್ನನ್ನ. ನೀ ಕೇಳಿದ್ರೆ ನಿನ್ನ ಅಪ್ಪ ಅಮ್ಮನ ಕೇಳ್ತಾರೆ. ಆ ಹುಡುಗಿ ಏನೋ ಸೂರ್ಯನ ಕರೆದಾಗಿತ್ತು, ಏನೋ ಜೊತೆಲಿ ಪುಸ ಅಂತಿದ್ರು. ಸೂರ್ಯನೋ ಇನ್ಯಾವನೋ ಯಾವ ಗಂಡೋ ಏನು ವೇಷ ಹಾಕೊಂಡ್ಬಂದಿದ್ನೋ ಏನೋ ನಡೆಯಿತು ಅಂತ ನಿನಗೂ ಕೆಟ್ಟ ಹೆಸರು ಬರ್ತದೆ. ನಾ ಗರ್ಭವನ್ನು ಕೊಟ್ಟರೂ ಕೆಟ್ಟ ಹೆಸರು ಬರ್ತದೆ, ಗರ್ಭ ಕೊಡದಿದ್ರು ಕೆಟ್ಟ ಹೆಸರು ಬರ್ತದೆ. ಗರ್ಭವನ್ನು ಕೊಟ್ಟೇ ಹೋಗ್ತೇನೆ, ನಾನಾದರೂ ಪಾರಾಗಲಿ ಎಂಬುದಾಗಿ. ವೃಥಾಹ್ವಾನೇ ಪಿತೆ ಭೀರು ದೋಷಸ್ಯಾತ್ ನ ಸಂಶಯ ಎಂಬುದಾಗಿ ಹೇಳಿ ಬಲಾತ್ಕಾರವಾಗಿ ಹಿಡಿದಿದ್ದ. ಸಾಧು ನೈಚ್ಛತವರಾರೋಹ ಕನ್ಯಾಹಮಿತಿ ಭಾರತ. ಒದರ್ಕೊಳ್ತಾ ಇದ್ದಾಳೆ, ಅಯ್ಯೋ ನಾ ಕನ್ಯೆ ನಾ ಬೇಡ, ಅಯ್ಯೋ ನಾನು ಬೆಳೆಸಬೇಡ. ನಿನ್ನೆ ಒಬ್ಬರು ಪತ್ರ ಬರೆದಿದ್ದ ಕಥೆ ಹೇಳಿದೆ ನನಗೆ. ಅವರಿಗೆ ಎಲ್ಲ ಶ್ಲೋಕ ಓದಿ ತೋರಿಸಿ, ಮಹಾಭಾರತ ಓದಿದ್ದೀರಾ ಮೂಲ ಗ್ರಂಥ, ಸಬ್ಸ್ಟಿಟ್ಯೂಟ್ ಗ್ರಂಥ ಓದಿ ಸೂರ್ಯನನ್ನ ಸಿನಿಮಿ ರೀತಿಯಲ್ಲಿ ಆ ಕುಂಚಿನ ಕೆಡಿಸಿದಾಗ ಚಿತ್ರ ಬರೆಸಿಬಿಟ್ರು ಆಚಾರ್ಯರು. ನಂತರ ಮೇಲೆ ಯಾಕೆ ಹೊರಿಸ್ತೀರಿ? ವ್ಯಾಸರ ಮೇಲೆ ಹೇಳಿ, ದಕ್ಕಿದ್ರೆ ಶಕ್ತಿ ಇದ್ರೆ ವ್ಯಾಸರು ಬರೆದ್ರು. ಮೂಲ ಗ್ರಂಥ ಓದ್ದೇ ಅದು ಮುಟ್ಟಾಳಿದ್ದಾರೆ ಈ ದೇಶದಲ್ಲಿ. ರಾಮಾಯಣವನ್ನೇ ಓದದೇ ಪ್ರವಚನವನ್ನು ಮಾಡ್ತಾರೆ, ಮಹಾಭಾರತ ಓದ್ದೇ ಪ್ರವಚನ ಮಾಡ್ತಾರೆ. ಸೆಕೆಂಡ್ ಹ್ಯಾಂಡ್ ಎಲ್ಲೋ ಅಲ್ಲಿ ಇಲ್ಲಿ ಪುಸ್ತಕ ಓದ್ತಾರೆ. ಅಯ್ಯ, ಗುರುಗಳ ಪಾದರಕ್ಷಾಗಿ ಸವಿಯಬೇಕು, ಗುರುಗಳ ಕೈಯಲ್ಲಿ ತತ್ವಾರ್ಥ ಉಪದೇಶ ಮಾಡಿಸಿಕೊಳ್ಳಬೇಕು. ಯಾವುದಾದ್ರು ಒಂದು ರೀತಿಯಲ್ಲಿ ನಿಮಗೆ ಗುರು ಭಗವಂತನ ಅನುಗ್ರಹ ಉಂಟಾಗುವ. ಇಲ್ಲದಿದ್ರೆ ಈ ಮೂಲ ಗ್ರಂಥಗಳಿಗೆ ಶಾಶ್ವತವಾದಂತಹ ಕೆಟ್ಟ ಹೆಸರು ಬರುವ ರೀತಿ ವ್ಯಾಖ್ಯಾನ ಮಾಡಿಬಿಡ್ತೇವೆ. ಕುಂತಿಗೆ ಗರ್ಭ ಬೇಕಿರಲಿಲ್ಲ, ಬಲಾತ್ಕೃತವಾದ ಗರ್ಭ ಅದು. ಒಂದು ರೀತಿಯಲ್ಲಿ ವ್ಯಭಿಚಾರ ಅಂತ ಹೇಳಿದ್ರು ತಪ್ಪಿಲ್ಲ. ಸೂರ್ಯನೇ ಮಾಡಿದ್ರೆ ಏನಾಯಿತು? ಅವನು ಕರ್ಮವಶನಾದ ದೇವತೆ ಅಲ್ವೇ ನೋಡಿ. ಎಷ್ಟು ಸೂರ್ಯರಾಗಿ ಹೋದರೂ ಏನು ಕಥೆಯೋ. ಗ್ರಹಣಕ್ಕೆ ಒಳಪಡುವ ಸೂರ್ಯ ಏನಂತಾನೆ ಮಾಡಲಾರ. ನಿಮ್ಮನ್ನು ಕಾಡುವವನು. ನನ್ನ ಜಾತಕದಲ್ಲಿ ಸೂರ್ಯ ನೀಚ, ತುಲಾಮಾಸದಲ್ಲಿ ಹುಟ್ಟಿದವನು ನಾನು. ಅದೊಂದು ನೆಟ್ಟಿಗಿದ್ರೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಿದ್ನೋ ಏನು ಕಥೆಯೋ. ಸೂರ್ಯ ನೀಚನಾಗಿದ್ದು ಬಹಳ ಒಳ್ಳೇದಾಯಿತು. ಕೆರಿಯರ್ನಲ್ಲಿ ಮೇಲಕ್ಕೆ ಬರಲಿಲ್ಲ. ಗುರು ಪ್ರಬಲನಾಗಿದ್ದರಿಂದ ರಿಟೈರ್ ಆದ ಮೇಲೆಯೂ ವ್ಯಾಸಪೀಠದಲ್ಲಿ ಕೂತಿದ್ದೇನೆ. ಈ ಪೀಠದಿಂದ ಇಳಿಸುವ ಶಕ್ತಿ ಯಾರಿಗೂ ಇಲ್ಲ ನನ್ನನ್ನು. ಕೊನೆ ತನಕ ಹೇಳ್ತೇನೆ. ದುರ್ಬಲ ಮುಖ್ಯ ಜಾತಕದಲ್ಲಿ ಸೂರ್ಯ ಶನಿ ತಗೊಂಡೇನು ಮಾಡಿ, ಶನಿ ಆರೋಗ್ಯ ಕೆಡಿಸ್ತಾನೆ ಬಹಳ, ಅಂದ್ರೆ ಕಿರಿಕಿರಿ ಕೊಡ್ತಾನೆ. ಗುರುಬಲ ಇಲ್ಲದೆ ಇದ್ರೆ ಮಾತ್ರ ಬುದ್ಧಿಯೇ ಕೆಟ್ಟು ಹೋಗ್ತದೆ. ಆ ಗುರು ಬಹಳ ಒಳ್ಳೆ ಸ್ಥಾನದಲ್ಲಿರಬೇಕು. ಆದ್ದರಿಂದ ನಾವು ನವಗ್ರಹಗಳಲ್ಲಿ ಗುರುವನ್ನು ಹಿಡಿಯಬೇಕು, ಗುರು ಭಗವಂತನನ್ನು ಹಿಡಿಬೇಕು. ಯಾವುದೇ ರೂಪದಲ್ಲಿ ನಿಮ್ಮ ಗುರುಗಳು ಆ ಗುರುವಿನ ರೂಪದಲ್ಲಿದ್ದರೆ ನಿಮಗೆ ಅವರ ಅನುಗ್ರಹ ಪ್ರಾಪ್ತವಾಗಬೇಕು. ಕುಂತಿ ದುರ್ದೈವಕ್ಕೆ ಒಳಗಾದಳು. ಇನ್ನೊಂದು ಕಥೆ ಇದು. ಮುಂದೆ ಆಕೆ ಗರ್ಭ ಪ್ರಸವಾದ ಕೂಡಲೇ ಗಂಗೆಯಲ್ಲಿ ತೇಲಿಬಿಟ್ಲು ಅಂತ ಇಷ್ಟೇ ಹೇಳಿಬಿಟ್ಟಿದ್ದಾರೆ ವೇದವ್ಯಾಸರು. ಆ ಕಥೆ ಹೆಣಿಕೆಗಳನ್ನು ಕೊಟ್ಟಿಲ್ಲ, ನಿಮ್ಮ ಕಲ್ಪನೆಗೆ ಬಿಟ್ಟುಬಿಟ್ಟಿದ್ದಾರೆ. ನಾನು ಬರೆದು ತೋರಿಸಿದ್ದೇನೆ. ಕುಂತಿ ಕಂದೆರೆದಾಗ ಈ ಹುಡುಗಿ ಮನೆಗೆ ಬಂದ್ಲು, ಬೆಚ್ಚಾಗಿದ್ಲು. 4 ದಿವಸ ಆಯ್ತು, 8 ದಿವಸ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು. ಯಾಕೆ ಮೈಯೆಲ್ಲ ಹೀಗಾಗಿದೆ ಹುಡುಗಿ? ಏನಾಗಿದೆ?
ಗರ್ಭಧಾರಣೆ ಆದ ಹುಡುಗಿಯ ಲಕ್ಷಣ ಯಾರಿಗೆ ಗೊತ್ತಾಗುವುದಿಲ್ಲ ಮನೆಯಲ್ಲಿ. ಹೊಡೆದ್ರು ಬಡಿದ್ರು ಎಲ್ಲಿ ಏನು ಮಾಡಿಕೊಂಡೆ ಹೇಳು. ಸೂರ್ಯ ಬರ್ತಾನೆ ಆಕಾಶದಿಂದ, ಚಂದ್ರ ಬರ್ತಾನೆ, ನಕ್ಷತ್ರ ಬರುತ್ತೆ ನಿನಗೆ. ಹೇಳ್ತಾ 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 ನವಮಾಸ ಗರ್ಭ ತುಂಬಿತು. ಒಂದು ದಿವಸ ಮಗು ಹಡೆದಳು. ಕುಲದ ಮರ್ಯಾದೆ ಹೋಗುತ್ತೆ. ದತ್ತ ತಗೊಂಡು ಹುಡುಗಿ ಬೇರೆ. ಎಲ್ಲಿಟ್ರೋ, ಏನು ಕಥೆಯೋ, ಏನು ನಮ್ಮ ಸಂರಕ್ಷಣೆ ಮಾಡಿದರೋ. ಹುಟ್ಟುವ ಮಗುವಿಗೆ ಕಿವಿಯಲ್ಲಿಯೇ ವಜ್ರದ ಕುಂಡಲಗಳು, ಎದೆಯಲ್ಲಿ ಭಗವದ್ದತ್ತವಾದ ಕವಚಗಳು. ಆ ಕವಚ ಕುಂಡಲ ನೋಡಿದ ಮೇಲೆ ತಾಯ ತಂದೆಗಳಿಗೆ ಅನ್ನಿಸ್ತು, ಈ ಹುಡುಗಿ ಹೇಳಿ ಸುಳ್ಳಲ್ಲ, ಸೂರ್ಯನೇ ಕೊಟ್ಟಿರಬೇಕು ಗರ್ಭವನ್ನ ಎಂಬುದಾಗಿ ಯೋಚನೆ ಮಾಡಿ ಏನು ಮಾಡೋದು ಅಂತ ಯೋಚನೆ ಮಾಡಿದರು. ಗಂಗೆಯಲ್ಲಿ ತೇಲಿ ಬಿಟ್ಟ ಶಾಸ್ತ್ರವನ್ನ ಮಾಡಿದರು. ಇಲ್ಲಿ ತೇಲಿ ಬಿಟ್ಟರೆ ಗಂಗೆ ಮುಂದಕ್ಕೆ ಹೋದರೆ 10 ಹೆಜ್ಜೆಯಲ್ಲಿ ಒಬ್ಬ ಹಿಡ್ಕೊಂಡು ಹೋಗೋ ಹಾಗೆ ಏರ್ಪಾಡು ಮಾಡಿದರು. ಇದೇ ನಡೆದಿದ್ದ ಕಥೆ. ಆ ಹಿಡ್ಕೊಂಡು ಹೋದವನು ಯಾರು? ಅಜಿರಥ. ಈ ಅಜಿರಥನ ಚರಿತ್ರೆ ಹೇಳಬೇಕಲ್ಲ, ವಿಷ್ಣು ಪುರಾಣಕಾರರು ಹೇಳ್ತಾರೆ, ಬೇಜಾರು ಮಾಡ್ಕೋಬೇಡಿ. ಯಯಾತಿಯ ವಂಶದಲ್ಲಿ 14ನೇವನು ಬಲಿ ಎಂಬ ದೊರೆ. ಇದೇ ಚಂದ್ರವಂಶದಲ್ಲಿ ಯಯಾತಿಯಿಂದ ಅನು, ಅಮ್ಮಿಂದ ಸಭಾನಲ, ತಾಳ್ಮೆದೆಲ್ಲ ಹೆಸರು ಹೇಳ್ತೇನೆ, ವಿಷ್ಣು ಪುರಾಣದೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಸೃಂಜಯ, ಪುರಂಜಯ, ಜನಮೇಜಯ, ಮಹಾಶಲ, ಮಹಾಮನ, ಉಶೀರರ, ಶಿಬಿ ಚಕ್ರವರ್ತಿ, ಋಷದ್ರಥ, ಹೇಮ, ಸುತಪಾಹ, ಬಲಿ. ಪ್ರಹ್ಲಾದನ ಮಗ ಬಲಿಯಲ್ಲ ಇವನು. ಈ ಬಲಿಪತ್ನಿಯಲ್ಲಿ ಆಗಲೇ ಹೇಳಿದ ಹಾಗೆ ದೀರ್ಘತಮಸ್ಸು ಎಂಬ ಮಹರ್ಷಿಗಳಿಂದ 5 ಮಕ್ಕಳು ಹುಟ್ಟಿದರು ಬ್ರಾಹ್ಮಣನಿಗೆ. ಆ ಮಕ್ಕಳ ಹೆಸರು ಅಂಗ, ವಂಗ, ಕಳಿಂಗ, ಸಿಂಹ, ಪೌಂಡ್ರಕ. ಅವರು ಅದೇ ಹೆಸರನ್ನು 5 ರಾಜ್ಯಗಳನ್ನು ಮಾಡಿಕೊಂಡರು. ಅದರಲ್ಲಿ ಅಂಗನೆಂಬುವವನಿಗೆ 31ನೇ ತಲೆಯಲ್ಲಿ ರಾಜಕುಮಾರರ ಪರಂಪರೆಯಲ್ಲಿ ಬರದೇ ಇದ್ದ ಒಬ್ಬ ಬೆಸ್ತ ಸ್ತ್ರೀಯಲ್ಲಿ ಒಂದು ಮಗು ಹುಟ್ಟಿತು. 31ನೇ ತಲೆಯಲ್ಲಿ ಅವನಿಗೆ ವಿಜಯ ಅಂತ ಹೆಸರು. ಅದೇ ತಲೆಯಲ್ಲಿ ಮುಂದೆ 4ನೇವನೇ ಅಜಿರಥ. ಚಂದ್ರವಂಶದ ದೊರೆಗಳ ಸುಮಾರು 50 ತಲೆಗಳ ನಂತರ, ಯಯಾತಿಯ ನಂತರ ಇವರು ಕ್ಷತ್ರಿಯರಾಗಿದ್ದರೆ ದುರ್ಯೋಧನನಿಗೆ, ಧರ್ಮರಾಜನಿಗೆ ದಾಯಾದಿಗಳಾಗಬೇಕಾಗಿತ್ತು. ಆದರೆ ದಾಯಾದಿಗಳು ಅನ್ನಿಸ್ಕೊಳ್ಳದೆ ವರ್ಣಸಂಕರವಾದ್ರಿಂದ ಇವರು ಸೂತರು ಅಂತ ಅನ್ನಿಸ್ಕೊಂಡು ಬ್ರಾಹ್ಮಣ್ಯಾಂ ಕ್ಷತ್ರಿಯ ಅಜ್ಜಾತಃ. ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಗೆ ವಿಲೋಮ ಕ್ರಮದಲ್ಲಿ ಉಂಟಾದ ಸಂತಾನಕ್ಕೆ ಸೂತರು ಎಂಬುದಾಗಿ ಹೇಳ್ತಾರೆ. ಸೂತರು ನಿಕೃಷ್ಟ ಜಾತಿಯಲ್ಲ. ಸೂತ ಅಂತ ಬಯಸ್ಕೊಂಡಲ್ಲ ಕರ್ಣದ ಅನ್ಯಾಯ ಆಗಲಿಲ್ವೇ? ವಕಾಲತ್ ತಗೊಳ್ಳಿ, ಬಹಳ ಸಂತೋಷ. ನನ್ನೆದುರಿಗೆ ನಿಂತು ಧೈರ್ಯವಾಗಿ ಮಾತಾಡೋದು ಮೊದಲು ಕರೆಯಿರಿ. ಸೂತರ ಹೀನ ಜಾತಿಯವರಲ್ಲ. ಸೂತರ ಯಜ್ಞೋಪವೀತವಿತ್ತು, ಅವರಿಗೆ ವೇದ ಓದುವ ಅಧಿಕಾರವಿತ್ತು. ವೇದವನ್ನು ಇತರರಿಗೆ ಹೇಳಿಕೊಡುವ ಅಧಿಕಾರವಿರಲಿಲ್ಲ, ಅಧ್ಯಾಪನವಿರಲಿಲ್ಲ. ಇತಿಹಾಸ ಪುರಾಣಗಳನ್ನ, ಅರಮನೆಯ ವಂಶಾವಳಿ ಚರಿತ್ರೆಗಳನ್ನೆಲ್ಲ ಹೇಳುವ ಒಂದು ಸ್ಥಾನವನ್ನು ಕಲ್ಪಿಸಿದ್ದರು. ಆ ಸೂತರ ವಂಶದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದರು. ಮಹಾಭಾರತವನ್ನು ಲೋಕಕ್ಕೆ ಕೊಟ್ಟ ಸೂತ ಪೌರಾಣಿಕರೇ ಇದ್ದರು. ರಾಮಾಯಣದ ಸುಮಂತ್ರ ಇದ್ದ. ಇನ್ನು ಎಷ್ಟೆಲ್ಲ ಮಹಾತ್ಮರೆಲ್ಲ ಉಂಟಾಗಿದ್ದರು. ಇಂಥ ಅಜಿರಥ ಪ್ರಾಯಶಃ ಪೂರ್ವದಲ್ಲಿ ಸಂಜಯನಿಗಿಂತ ಮುಂಚೆ ಧೃತರಾಷ್ಟ್ರನ ರಥವನ್ನು ನಡೆಸುತ್ತಿದ್ದ, ಕೈಂಕರ್ಯ ಮಾಡುತ್ತಿದ್ದ. ಈ ಅಜಿರಥ ಅಂದ್ರೆ ಯಾರು? ಧೃತರಾಷ್ಟ್ರನ ರಥ ಓಡಿಸ್ತಿದ್ದ, ದೊರೆಗೆ ಬುದ್ಧಿ ಹೇಳ್ತಿದ್ದ, ವಂಶಾವಳಿ ಹೇಳ್ತಿದ್ದ, ಯಾರ್ಯಾರ ಸಂಬಂಧ ಏನೇನೆಲ್ಲ ಹಳೆಯ ಕಥೆಯೆಲ್ಲ ಹೇಳ್ತಿದ್ದ. ಅವನಿಗೆ ಕಣ್ಣು ಮಂಜಾದ ಮೇಲೆ ರಥ ನಡೆಸೋ ಶಕ್ತಿ ಇಲ್ಲ ಅಂತ ಅವನಿಗೆ ರಿಟೈರ್ಮೆಂಟ್ ಕೊಟ್ಟು ಸಂಜಯನನ್ನು ಗೊತ್ತು ಮಾಡಿಕೊಂಡ ಧೃತರಾಷ್ಟ್ರ. ಈ ಅಜಿರಥ ವಂಶಕ್ಕೆ ನಿಷ್ಠೆಯನ್ನು ನಡ್ಕೊಂಡವನಾದ್ರಿಂದ ಕುಂತಿ ಭೋಜ ಅವನನ್ನು ಕರೆಸಿ, ಅಪ್ಪ ನನ್ನ ಮಗಳು ಹೀಗಾಗಿದೆ, ಈ ಮಗುವನ್ನು ಗಂಗೆಯಲ್ಲಿ ತೇಲಿ ಬಿಡ್ತೇವೆ, ಗಂಗಾಪಾಲಾಗಿ ಎಲ್ಲ ನೀರನ್ನು ಮುಳುಗಿ ಸಾಯ್ತಾ ಇರೋ ಹಾಗೆ ಆ ಮಗುವನ್ನು ಕರ್ಕೊಂಡು ಹೋಗಿ ಜೋಪಾನವಾಗಿ ನೀನು ಕಾಪಾಡು, ಅದಕ್ಕೆ ಬೇಕಾದ ರಕ್ಷಣೆ ಹೊಣೆಯಲ್ಲೆಲ್ಲ ಕೊಡ್ತೇವೆ, ಅರಮನೆ ನೀನು ಯೋಗಕ್ಷೇಮ ನೋಡಿಕೊಳ್ಳುತ್ತೆ ಅಂತ ಹೇಳಿ ಎಲ್ಲ ಎಚ್ಚರಿಕೆ ಕೊಟ್ಟದ್ರಿಂದ ಇದನ್ನ ಗೌಪ್ಯವಾಗಿಡಬೇಕು, ಯಾರಿಗೂ ತಿಳಿಸಬಾರದು ಅಂತ ಪ್ರಮಾಣವನ್ನು ಮಾಡಿಸಿಕೊಂಡು ಆ ಮಗುವನ್ನು ಕುಂತಿ ನೀರಲ್ಲಿ ಹಾಕಿದಳು. ಅದನ್ನು ಅಜಿರಥ ತೆಗೆದುಕೊಂಡು ಹೋದ. ನಡೆದದ್ದು ಕಥೆ ಇದೆ, ವೇದವ್ಯಾಸರ ಸಾಕ್ಷಿಯಾಗಿ ಹೇಳ್ತೇನೆ. ಸತ್ಯವಾಗಿದ್ರೆ ಇನ್ನೊಂದು ಹೂ ಬೀಳಿಲ್ಲ ಅನ್ಬೇಡಿ, ಬಿದ್ದಿದ್ದರಲ್ಲೇ ಚಲಿತಾರ್ಥ, ಅದೇ ಪ್ರೂಫ್ ಅದು. ಕುಂತಿ ಇನ್ನೇನು ಮಾಡ್ಬೋದಾಗಿತ್ತು ಸಂದರ್ಭದಲ್ಲಿ ದಯವಿಟ್ಟು ಹೇಳಿ ನೋಡೋಣ. ಮಗನಿಗೆ ಅನ್ಯಾಯ ಮಾಡಿದ್ಲಲ್ಲ ಅಂದ್ರೆ, ಅನ್ಯಾಯ ಮಾಡಿದವನು ಸೂರ್ಯ, ಸಂತಾನ ಬೇಡ ಅಂದ್ರೂ ಬಲಾತ್ಕಾರವಾಗಿ ಕೊಟ್ಟ. ಈ ಹುಡುಗಿಗೆ ಹೀಗಾಗತ್ತೆ ಅನ್ನೋ ಪರಿಜ್ಞಾನವಿರಲಿಲ್ಲ. ಪರಿಜ್ಞಾನ ಯಾತಕ್ಕಿರಲಿಲ್ಲ? ಶೂಲಕ್ಕೆ ಹಾಕ್ಯಾರ ಅವಳನ್ನ. ತಿಳಿದೇ ಇದ್ದು ವಯಸ್ಸು ಆಗಿ ಹೋಯಿತು. ಆದ್ರೆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಅವಳಿಗೆ.
ನಾನು ಬರೆದಿದ್ದೇನೆ ಲೇಖನದಲ್ಲಿ, ಮಹಾಭಾರತ ಪಾತ್ರಗಳು ಬರೆದು ತೋರಿಸಿದ್ದೇನೆ. ಆ ಮಗನನ್ನು ನೋಡಬೇಕು. ಒಂದೇ ಸಲ ನೋಡಿದ್ದಾಳೆ, ತೇಲಿ ಬಿಟ್ಬಿಟ್ಟಿದ್ದಾಳೆ. ಚೊಚ್ಚಲ ಮಗುವಿನ ಮೇಲೆ ಯಾವ ತಾಯಿ ಪ್ರೀತಿ ಇರೋದಿಲ್ಲ. ಆ ಮಗುವನ್ನು ಮಾತನಾಡಿಸಬೇಕು. ಅಯ್ಯೋ, ಅವನಿಗೆ ನೀರಲ್ಲಿ ಬಿಟ್ಬಿಟ್ಟಿದ್ದಾನೆ, ಯಾವುದೋ ಜಾತಿಯಲ್ಲಿ ಬೆಳೀತಿದ್ದಾನೆ, ಅವನಿಗೆ ನ್ಯಾಯ ಒದಗಿಸಬೇಕು. ತುಂಬ ಪರಿತಾಪ ಪಟ್ಟಿದ್ದಾಳು. ಆದರೆ ಬೆಳೆದ ಕರ್ಣನಿಗೆ ಮಹತ್ವಾಕಾಂಕ್ಷೆ ಎಷ್ಟು ಮಟ್ಟಿಗಿತ್ತು. ನಾ ಕ್ಷತ್ರಿಯ ಕೆಲಸವನ್ನೇ ಮಾಡ್ತೇನೆ, ನನಗೆ ಸೂತ್ರ ಕೆಲಸ ಬೇಡ, ಅದು ಗೌರವದ ಕೆಲಸವಾಗಿದ್ರು ಅದು ಬೇಡ ಅಂತ ಹೇಳಿ ಪರಶುರಾಮರಲ್ಲಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸುಳ್ಳನ್ನೆಲ್ಲ ಹೇಳಿ ಕಲಿಸ್ಕೊಂಡು ಬಂದು ದುಷ್ಟಬುದ್ಧಿಯ ದುರ್ಯೋಧನನ್ನೇ ಸೇರಿಕೊಂಡು ಕುಂತಿಯಿಂದ ದೂರವಾಗ್ತಾ ಹೋದ. ಕುಂತಿಗೆ ಇವನು ನನ್ನ ಮಗ ಅಂತ ಪ್ರಕಟ ಮಾಡುವ ಅವಕಾಶಗಳು ಒಂದೊಂದಾಗಿ ಕಳೆದು ಹೋದವು. ವಿಧಿಯಿಲ್ಲದೆ ಹೇಳಬೇಕಾಗಿ ಬಂದಾಗ ಯುದ್ಧ ನಿಶ್ಚಯವಾಗಿತ್ತು. ಈ ನನ್ನ ಮಗ ಕಾಣು ಅಂತ ಕುಂತಿ ಹೇಳುವಾಗ, ಜಾನಾಮ್ಯಹಂ, ನನಗೆ ಗೊತ್ತು ಅಂತಾನೆ ಕರ್ಣ. ಕುಮಾರವ್ಯಾಸ ಕಳ್ಳ, ಭೇದದಲ್ಲಿ ಹೇಳಿದ, ನನಗೆ ಗೊತ್ತಿಲ್ಲದೆ ಜಾತಿ ಹೇಳಿದ, ವೇದವ್ಯಾಸರ ವಿರುದ್ಧವಾಗಿ ಬರೆದಿದ್ದಾನೆ ಕನ್ನಡದ ಕವಿ. ಆದರೆ ಕರ್ಣ ಹೇಳ್ತಾನೆ ಮೂಲದಲ್ಲಿ, ಅಮ್ಮ ನಾನು ನಿನ್ನ ಮಗ ಅಂತ ಗೊತ್ತು ಅಂದ್ರೆ ಯಾರು ಹೇಳಿದ್ರು? ಭೀಷ್ಮನಿಗೆ ಗೊತ್ತಿತ್ತು ಈ ಗುಟ್ಟು, ಅರಮನೆ ಗೊತ್ತು. ಅಜಿರಥನಿಗೆ ಗೊತ್ತಿತ್ತು. ವಯಸ್ಸಾದ ಮೇಲೆ ತಂದೆ ಗೊಟಕ್ಕನ್ನುವಾಗ ಕರ್ಣನನ್ನು ಕರೆದು, ಲೇ ಮಗು, ಈ ಹಾಳು ಕೌರವರ ಜೊತೆ ಸೇರ್ಕೊಂಡು ಸಾಯಬೇಡ, ಯುದ್ಧದಲ್ಲಿ ಸಾಯಬೇಡ ಕಾಣೋ, ನೀ ಕುಂತಿ ಪುತ್ರ ಅಂತ ಹೇಳಿ ಸತ್ತಿರಲಿಕ್ಕೆ ಸಾಕು. ಉದ್ಯೋಗ ಪರ್ವದಕ್ಕೂ ಮುಂಚೆ ಗೊತ್ತಿರಬೇಕು, ಅದಕ್ಕೆ ಹಿಂದೆ ಅವನಿಗೆ ಗೊತ್ತಿರಲಿಲ್ಲ. ಇದೆಲ್ಲ ತರ್ಕ ಮಾಡಲಿಕ್ಕೆ ಬರ್ತದೆ. ಹೀಗೆ ಕರ್ಣ ಹುಟ್ಟಿದ ಒಂದು ದುರಂತದ ಕಥೆ. ಅದಾದ ಮೇಲೆ ಪಾಂಡುವಿಗೆ ಇನ್ನೊಂದು ಮದುವೆಯನ್ನ, ಮದ್ರ ದೇಶದ ಕನ್ಯೆಯನ್ನು ತಂದು ಮಾದ್ರಿಯನ್ನ ವಿವಾಹ ಮಾಡಿಸ್ತಾನೆ ಭೀಷ್ಮ. ಮದ್ರ ದೇಶ ಅಂದ್ರೆ ಯಾವುದು? ಈಗಿನ ಇರಾಕ್ ಪ್ರಾಂತ. ಇವತ್ತು ಇರಾಕ್ ಅಂತ ಏನು ಹೇಳ್ತಾರಲ್ಲ, ಒಬ್ರು ಹೇಳ್ತಿದ್ರು, ಇರಾಕ್ ಅಂದ್ರೆ ಯಾವುದು? ಇರಾಕ್ ತರುವ ಅಳಂಗೈ ಪಾಳಾಲಾಹ. ಇರಾಕ್ ಅಂತ ಬಂತಲ್ಲ, ಅಲ್ಲಿ ರಾಕ್ಷಸರನ್ನೋದನ್ನ ಈ ಹಾಕೊಳ್ತಾರೆ ಹೊರತು ಇರಾಕ್ನವರು ಅಂತ ಅರ್ಥ ಅಲ್ಲ. ಇರಾಕ್ ಮತ್ತು ಇರಾನ್ ಕೂಡಿ ಸಮೀಪ ಕಾಲದಲ್ಲಿ ಪರ್ಷಿಯಾ ಅಂತ ಇತ್ತು. ಪರ್ಷಿಯಾ ಅಂತ ಹೆಸರು ಬರೋ ಕಾರಣ ಪರಶುರಾಮರು ಅನೇಕ ಸಂವತ್ಸರಗಳ ಕಾಲ ಅಲ್ಲಿ ವಾಸ ಮಾಡಿದ್ರಿಂದ ಎಲ್ಲ ನಂಬೋದೇ ಅಂತ ಕತೆ ಕೇಳ್ತೀರಿ. ರಷ್ಯಾದಲ್ಲಿ ಯುಕ್ರೇನ್ ಪ್ರಾಂತದಲ್ಲಿ ವಿಷ್ಣು ವಿಗ್ರಹ ಪತ್ತೆಯಾಗಿದೆ ಅಂತ ನಿನ್ನೆ ಮೊನ್ನೆ ಪೇಪರ್ನಲ್ಲಿ ನೋಡಿದ್ದೀರಿ. ರಷ್ಯಾ ದೇಶದ ಮೊದಲನೇ ಹೆಸರು ರೂಸ್ ಅಂತ. ರೂಸ್ ಅನ್ನುವುದು ರೂಕ್ಷ ಶಬ್ದದ ಇನ್ನೊಂದು ರೂಪಾಂತರ. ಜಾಂಬುವಂತ ನಾಡು. ಅಲ್ಲೆಲ್ಲ ಕರಡಿಗಳಂತೆ ಮೈ ತುಂಬ ಕೂದಲಿದ್ದಂತಹ ಜನಗಳು ಬೆಳೆದಿದ್ದ ದೇಶ. ಇದೆಲ್ಲ ಭಾರತ ದೇಶ. ರಷ್ಯಾಕ್ಕೆ ಸೇರಿದ ಎಷ್ಟೋ ಜಾಗಗಳಲ್ಲಿ ಇವತ್ತಿಗೂ ಸ್ಥಾನ್ ಅಂತ ಹೆಸರಿದೆ. ಉಜ್ಬೇಕಿಸ್ತಾನ್ ಕೇಳಿದ್ದೀರೋ ಇಲ್ವೋ? ಕಜಕ್ಸ್ತಾನ್ ಅಂತ ಕೇಳಿದ್ದೀರೋ ಇಲ್ವೋ? ಕಿರ್ಗಿಸ್ತಾನ್ ಅಂತ ಕೇಳಿದ್ದೀರೋ ಇಲ್ವೋ? ಅದೆಲ್ಲ ಭಾರತೀಯರಿದ್ದ ಜಾಗ. ಹಾಗೆ ಈ ಇರಾಕ್ ಮತ್ತು ಇರಾನ್ ಕೂಡಿ ಪರ್ಷಿಯಾ ಅಂತ ಅನಿಸ್ಕೊಳ್ಳೋಕೆ ಮುಂಚೆ ನಮ್ಮ ಇತಿಹಾಸದಲ್ಲಿಯೇ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಂತ ಹೇಳ್ತಿದ್ರು. ಅಲ್ಲೇ ಸುಮೇರು ಪರ್ವತ ಇದ್ದದ್ದು. ಸುಮೇರಿಯನ್ಸು ಅದೆಲ್ಲ ಉತ್ಖನನ, ಇವೆಲ್ಲ ಇವು ಚರಿತ್ರೆ ವಿಷಯ, ಅದೆಲ್ಲ ಹೆಚ್ಚು ಹೇಳೋಕೆ ಹೋಗೋದಿಲ್ಲ. ಅಲ್ಲಿ ಜನ ತುಂಬ ನೋಡೋದಕ್ಕೆ ಸುಂದರವಾದವರು, ಸ್ಫುರದ್ರೂಪಿಗಳು. ಅಂತಹ ಜಾಗದಿಂದ ಈ ಶಲ್ಯನ ತಂಗಿ ಮುಂದೆ ಬರ್ತದೆ ಶಲ್ಯನ ಕಥೆ. ಅವಳನ್ನು ತಂದು ಪಾಂಡುವಿಗೆ ಮದುವೆಯನ್ನು ಮಾಡಿಸಿದ. ಅದಾದ ನಂತರ ಪಾಂಡು ಮಹಾರಾಜ ವಯಸ್ಸಿಗೆ ಬಂದ. ಸಾಕಷ್ಟು ವಿದ್ಯೆ ಶಿಕ್ಷಣವಾಯಿತು. ಮಹಾವೀರಶೂರನಾದ. ಹಿಗ್ಗಿದ ಪಾಪ ಭೀಷ್ಮ. ಸದ್ಯ ವಂಶದ ಸಮಸ್ಯೆ ತೀರಿತು ಅಂತ ಹೇಳಿ ಸಕಲ ರಾಜವೈಭವದಿಂದ ಪಾಂಡು ಚಕ್ರವರ್ತಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಮಹಾಭಾರತದಲ್ಲಿ ನಡೆಯುವಂತಹ ಮೊದಲನೇ ಪಟ್ಟಾಭಿಷೇಕ ಇದು. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ಇಲ್ಲ. ಸತ್ಯವತಿ ಸ್ವಲ್ಪ ಹೊತ್ತು ಕೂತಿದ್ದು ಸಿಂಹಾಸನದಲ್ಲಿ, ಪಟ್ಟಾಭಿಷೇಕ ಇಲ್ಲ. ಧೃತರಾಷ್ಟ್ರ ಆಮೇಲೆ ಸ್ವಲ್ಪ ದಿವಸ ಕೂಡ್ತಾನೆ, ಪಾಂಡು ಸತ್ತ ಮೇಲೆ ಪಟ್ಟಾಭಿಷೇಕ ಇಲ್ಲ. ದುರ್ಯೋಧನ ಅಧಿಕಾರವನ್ನು ಚಲಾಯಿಸ್ತಾನೆ, ಪಟ್ಟಾಭಿಷೇಕ ಇಲ್ಲ. ಪಟ್ಟಾಭಿಷೇಕ ಆಗಿದ್ದು ಪಾಂಡು ಚಕ್ರವರ್ತಿ ಒಬ್ಬನಿಗೆ ಮಾತ್ರ. ಮೈ ಸ್ವಲ್ಪ ಬಿಳುಪಾಗಿದ್ರೂ ಅವನು ಭೀಷ್ಮನ ಅಪ್ಪಣೆಯನ್ನು ಪಡ್ಕೊಂಡು ಉತ್ತರ ಭಾರತದ ಆಗಿನ ಅನೇಕ ಪ್ರಸಿದ್ಧ ದೇಶಗಳ ಮೇಲೆ ದಂಡಯಾತ್ರೆ ಎದ್ದು ಹೋಗಿ ದಿಗ್ವಿಜಯ ಮಾಡಿಕೊಂಡು ಬಂದು ಬೊಕ್ಕಸವನ್ನು ಬೆಳೆಸಿದ. ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ. ಅತ್ಯಂತ ಧರ್ಮದಿಂದ ಚಕ್ರೇಶ್ವರನಾದ. ದಾಶಾರಣ, ಮಗಧ, ಮಿಥಿಲಾ, ಕಾಶಿ, ಸಿಂಹ, ಪುಂಡ್ರ ಎಲ್ಲ ದೇಶಗಳನ್ನು ಗೆದ್ದ. ಹೆಸರನ್ನು ಕೊಟ್ಟಿದ್ದಾರೆ. ದಿಗ್ವಿಜಯ ಹೋಗಿ ಬಂದಾಗ ನಾನು ಹೆಚ್ಚು ವರ್ಣನೆ ಮಾಡಲಿಕ್ಕೆ ಹೋಗೋದಿಲ್ಲ. ಮಗಧವೆಂಬುದು ಮುಖ್ಯ, ಜ್ಞಾಪಕ ಇಟ್ಕೊಳ್ಳಿ. ಜರಾಸಂಧ ದೊಡ್ಡವನಾಗಿದ್ದ. ಆಗಿನ ಭಾರತದ ಪರಿಸ್ಥಿತಿ ಹೇಗಿತ್ತು?
ಯಾರು ಪ್ರಬಲರಾಗಬೇಕು ಅನ್ನೋದರಲ್ಲಿ ಸ್ಪರ್ಧೆ ಸೂಕ್ತವಾಗಿತ್ತೇ ಹೊರತು ಪ್ರಕಟವಾಗಿರಲಿಲ್ಲ. ಶಿಶುಪಾಲನಿಗೆ ಯೌವನ ಪ್ರಾಪ್ತವಾಗಿರಲಿಲ್ಲ. ಕೃಷ್ಣ ಇನ್ನೂ ಸಣ್ಣ ಮಗು, ಅಥವಾ ಇನ್ನೂ ಹುಟ್ಟೇ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಧರ್ಮರಾಜನೇ ಹುಟ್ಟಿರಲಿಲ್ಲ. ಕೌರವರಷ್ಟು ಪ್ರಬಲವಾದ ಸ್ಥಿತಿಯಲ್ಲಿಲ್ಲ. ಕೌರವ ಪಾಂಡವ ಅಂತ ಒಡೆದಿರಲಿಲ್ಲ. ಇದ್ದದ್ದು ಒಂದೇ ಕೌರವ ವಂಶ. ಮಿಥಿಲೆ ಪ್ರಸಿದ್ಧವಿರಲಿಲ್ಲ. ಇಕ್ಷ್ವಾಕುಗಳು ತೀರ ಕ್ಷೀಣ ಸ್ಥಿತಿಯಲ್ಲಿದ್ದರು. ಸೂರ್ಯವಂಶ ಅಷ್ಟು ಪ್ರಸಿದ್ಧವಿರಲಿಲ್ಲ. ಗಾಂಧಾರ ರಾಜ್ಯವೂ ಪ್ರಸಿದ್ಧವಿರಲಿಲ್ಲ. ಕುರು ರಾಜ್ಯ ಮೊಳಕೆಯಲ್ಲಿ ಎದ್ದು ಪಾಂಡು ಚಕ್ರವರ್ತಿ ಇಡೀ ಭರತ ವರ್ಷವನ್ನು ಒಂದು ಮಾಡಿ ಚಕ್ರೇಶ್ವರನಾಗತಕ್ಕಂತಹ ಹಂಬಲವನ್ನ ಭೀಷ್ಮ ಕಂಡ. ಜರಾಸಂಧ ಇನ್ನೂ ಬಲಿಷ್ಠನಾಗಿರಲಿಲ್ಲ. ಕಪ್ಪ ಕಾಣಿಕೆಯನ್ನು ಕೊಟ್ಟ. ಸೋತ. ಪಾಂಡುರಾಜನಿಗೆ ಸೋತ ಅವನು. ಅಲ್ಲಿಂದ ಆಚೆಗೆ ಮುಂದಿನ ಕಥೆ. ಗಾಂಧಾರಿ ಗರ್ಭವನ್ನು ಧರಿಸಿದಳು. ಇದೇನು ದೊಡ್ಡ ಕಥೆ ಅಂತ ಕೇಳಬೇಡಿ. ದೊಡ್ಡ ಕಥೆ ಇರೋದೇ ಅಲ್ಲಿ. ಗರ್ಭವನ್ನು ಧರಿಸಿದಳು. 8 ತಿಂಗಳಾಯಿತು, 9 ತಿಂಗಳಾಯಿತು, 10 ತಿಂಗಳಾಯಿತು. ಡಾಕ್ಟರ್ ಡೇಟೇ ಕೊಡಲಿಲ್ಲ. ಗರ್ಭ ಬಲಿಸಿಲ್ಲ ಅಂದುಬಿಟ್ರು. ನೋಡಿದ್ರೆ ಹೊಟ್ಟೆ ದಪ್ಪವಾಗಿದೆ. ಮಕ್ಕಳು ಎಷ್ಟು ಮಕ್ಕಳಿರಬಹುದು ಈ ತಾಯಿ ಹೊಟ್ಟೆಯಲ್ಲಿ ಯಾರೂ ಲೆಕ್ಕ ಹಾಕಲಿಲ್ಲ. ಯಾವತ್ತು ಪ್ರಸೂತಿ ಆಗಬಹುದು ಹೇಗೆ ಹೇಳೋದು? ನೋಡಿದ್ರು ಮಾಡಿದ್ರು ಪರೀಕ್ಷೆ. ಗರ್ಭ ಬಲಿಸಿಲ್ಲಮ್ಮ, ಗರ್ಭ ಬಲಿಸಿಲ್ಲ. ಈ ಕಡೆಯಲ್ಲಿ ಇದು ಒಂದು ಕಡೆ ನಿಲ್ಲಿಸಿದ್ದೀನಿ ಬೇಕಂತ. ಪಾಂಡು ಮಹಾರಾಜ ದಿಗ್ವಿಜಯವೆಲ್ಲ ಮಾಡಿಕೊಂಡು ಬಂದ. ಒಂದು ದಿವಸ ಬೇಟೆಗೆ ಹೋದ. ಈ ಒಂದು ದಿವಸ ಒಂದು ಕಾಲ ಹೇಳ್ತೀವಿ. ಇದಕ್ಕೆಲ್ಲ ಡೇಟ್ ಗೀಟ್ ಕೇಳಬೇಡಿ. ಡೇಟ್ ಮುಂದೆ ಬರ್ತದೆ. ಧರ್ಮರಾಜ ಹುಟ್ಟಿದ್ದಕ್ಕೆ, ಭೀಮ ಹುಟ್ಟಿದ್ದಕ್ಕೆ, ಕೃಷ್ಣ ಹುಟ್ಟಿದ್ದಕ್ಕೆ ಕ್ರಿಸ್ತ ಪೂರ್ವದ ಕರಾರುವಾಕ್ ಡೇಟ್ ಕೊಡ್ತೇನೆ, ನಕ್ಷತ್ರ ಕೊಡ್ತೇನೆ, ತಿಥಿ ವಾರಗಳನ್ನೆಲ್ಲ ಕೊಟ್ಟಿದ್ದಾರೆ ವೇದವ್ಯಾಸರು. ಇದ್ರ ಮೇಲೆ ಗ್ರಂಥ ಬರೆದಿದ್ದಾರೆ. ಬೇಟೆಗೆ ಹೋಗಿದ್ದಾಗ ಒಂದು ಪ್ರದೇಶದಲ್ಲಿ ಒಂದು ಜೋಡಿ ಋಷಿ ಮತ್ತು ಋಷಿ ಪತ್ನಿ, ಒಂದು ಋಷಿ ಮಿಥುನ. ಕೃಷ್ಣಾಜನವನ್ನು ಧರಿಸಿರತಕ್ಕಂತಹ ಮಹರ್ಷಿ ನಾರುಮಡಿ ಹುಟ್ಟಿದ್ದಾಳೆ ಅವನ ಪತ್ನಿ. ಋಷಿಗಳಾದರೂ ಮನುಷ್ಯರು ತಾನೇ, ವಾನಪ್ರಸ್ಥರು. ಅವರೆಲ್ಲೋ ಒಂದು ಮರದ ಕೆಳಗಡೆ ಪರಸ್ಪರ ಆಲಿಂಗನದಲ್ಲಿ ಕುಳಿತಿದ್ದರು, ಋಷಿ ಮತ್ತು ಋಷಿ ಪತ್ನಿ. ಅವನ ಹೆಸರು ಕಿಂದಮ ಎಂಬುದಾಗಿ. ಕಿಂದಮ, ಇವನಿಗೇನು ದಮ ಇತ್ತೆ ಅಂತ ಆಶ್ಚರ್ಯಪಡಬಹುದು. ಕಿನ್ನರ, ಕಿಂಪುರುಷ, ವಾನರ ಅಂದ ಹಾಗೆ. ಅವರು ಪರಸ್ಪರ ಆಲಿಂಗನದಲ್ಲಿ ತೊಡಗಿದ್ದಾಗ ಋಷಿಯ ಬೆನ್ನು ಕಾಣಿಸ್ತು ಪಾಂಡುವಿಗೆ. ದೂರದಲ್ಲಿ ನೋಡಿದ. ಅವತ್ತು ಬೇಟೆಗೆ ಏನೂ ಸಿಕ್ಕಿರಲಿಲ್ಲ. ಒಂದು ಜಿಂಕೆ ಸಿಕ್ಕಿತು ಅಂತ ತಿಳ್ಕೊಂಡು ಬಾಣವನ್ನು ಪ್ರಯೋಗ ಮಾಡಿಬಿಟ್ಟ. ದಶರಥ ಮಾಡಿದ ಹಾಗೆ, ಶಬ್ದವೇದಿ ಇದ್ದ ಹಾಗೆ. ಅದು ಕಿಂದಮನಿಗೆ ಬೆನ್ನಿನಲ್ಲಿ ತಾಗಿತು. ಅವನ ಪತ್ನಿಗೂ ಅದು ತಾಗಿತು. ಇಬ್ಬರೂ ವಿಲುವಿಲನೆ ಬಿದ್ದು ಒದ್ದಾಡಿದರು. ಅಯ್ಯೋ ಅಂತ ಚೀರಿದರು. ಪಾಂಡು ಮಹಾರಾಜ ಹೋಗಿ ನೋಡ್ತಾನೆ. ಅಯ್ಯೋ ಬ್ರಹ್ಮಹತ್ಯೆ. ಅದು ಋಷಿಮುನಿಗಳು ಕಾಮಾವಸ್ಥೆಯಲ್ಲಿದ್ದಾಗ ಕೊಂದದ್ದು ಪಾಪ. ಅವನು ನೋಡಿದ. ಏನೋ ನೀನು ಚಕ್ರವರ್ತಿ, ಕಾಡಲ್ಲಿದ್ರೂ ನಮಗೆ ಬದುಕೋದಕ್ಕೆ ಅವಕಾಶವಿಲ್ಲವೇ ಅಂತ ಆ ವೈಶ್ಯಮುನಿ ಹೇಳಿದ ಹಾಗೆ ದಶರಥನಿಗೆ, ನಿನಗೂ ನೀನು ಪತ್ನಿಯ ಸಂಗಮವನ್ನು ಮಾಡುವ ಕಾಲದಲ್ಲಿ ಮರಣ ಬರಲಿ ಅಂತ ಶಾಪ ಕೊಟ್ಟು ಅವರು ಸತ್ತೋದು. ಮತ್ತೆ ಎಷ್ಟೊಂದು ಶಾಪದ ಕಥೆ. ನಿನ್ನೆ ಮೊನ್ನೆಯಿಂದ ಬರೀ ಶಾಪದ ಕಥೆ ಹೇಳ್ತಿದ್ದೇನೆ. ಒಂದು ತಿಂಗಳು ತುಂಬ ಬರೀ ಶಾಪದ ಕಥೆಯನ್ನೇ ಹೇಳ್ತೇನೆ. ಮಹಾಭಾರತ ಇರುವುದೆಲ್ಲ ಶಾಪದ ಕಥೆಯೇ. ನೀವು ಚೆನ್ನಾಗಿ ಊಟ ಗೀಟ ಮಾಡಿ ಗಟ್ಟಿಯಾಗಿ ಬರಬೇಕು. ಯಾಕೆ ಶಾಪ ತಡ್ಕೊಳ್ಳೋ ಶಕ್ತಿ ನಿಮಗೆ ಬೇಕಲ್ಲ. ಈ ಕಥೆಯನ್ನು ಯಾರಿಗೂ ಹೇಳಲಿಲ್ಲ. ಪಾಂಡು ಅರಮನೆಗೆ ಬಂದ, ಮುಖ ಪೆಚ್ಚಾಗಿತ್ತು. ಕುಂತಿ ಕೇಳಿದ್ದು, ಯಾಕ್ರಿ ಏನಾಗಿದೆ? ಏನೂ ಇಲ್ಲ. ಮಾದ್ರಿ ಕೇಳಿದ್ರು, ಏನಿಲ್ಲ. ಏನೂ ಆಗಿದೆ. ಸುಮ್ಮನೆ ಹೋಗ್ತಿರೋಲ್ಲೋ ರೇಗದ. ಏನೂ ಆಗಿದೆ ಅಂತ ಅರ್ಥ ಸಾಹೇಬರಿಗೆ. ಮತ್ತೆ ಹೀಗೆ ಹೇಳ್ತಾ ಇದ್ದಾರಲ್ಲ. ಭೀಷ್ಮನ ತನಕ ಹೋಯ್ತು. ಏನಾಯ್ತೋ ಮಗು, ಏನಾಯ್ತೋ ಏನಾಯ್ತೋ? ಯಾರು ಬಂದರೂ ಮಾತಾಡ್ತಿಲ್ಲ, ಏನಾಯ್ತು? ಒಂದು ದಿವಸ ಬಾಯಿ ಬಿಟ್ಟು ಹೇಳಿದ, ನನಗೆ ಸನ್ಯಾಸದ ಮೇಲೆ ಆಸೆ ಆಗಿದೆ. ಸನ್ಯಾಸ? ಈಗ ತಾನೇ ಜಗತ್ ಗೆದ್ಕೊಂಡ್ಬಂದಿದ್ದಿ, ಇನ್ನು ಈಗ ತಾನೇ ಚಕ್ರವರ್ತಿ ಆಗಿದ್ದು, 2 ವರ್ಷ ಆಗಿಲ್ಲ. ನಿನಗೆಂತ ಸನ್ಯಾಸವೋ? ಇಲ್ಲ, ನನಗೆ ಸನ್ಯಾಸದ ಮೇಲೆ ಆಸೆ ಆಗಿದೆ. ನಾನು ಪತ್ನಿ ಸಂಘವನ್ನು ಮಾಡುವಂತಿಲ್ಲ. ಇದು ಹೀಗಾಯಿತು. ಕಥೆ ಹೇಳಿಬಿಟ್ಟ. ಆಮೇಲೆ ಅವರೆಲ್ಲ ಯೋಚನೆ ಮಾಡಿದರು. ಕ್ಷತ್ರಿಯನಿಗೆ ಸನ್ಯಾಸ ಇಲ್ಲ. ಪೂರ್ವ ಕಾಲದಲ್ಲಿ ಕ್ಷತ್ರಿಯರು ಸನ್ಯಾಸ ತಗೊಳ್ಳೋ ಹಾಗಿಲ್ಲ. ಈಗ ಯಾರು ಬೇಕಾದ್ರೂ ತಗೋಬಹುದು. ಬೀದಿಗೊಬ್ಬ ಜಗದ್ಗುರಾಗಬಹುದು. ನಿಯತಸ್ಯ ತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತ. ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾರೆ, ನಿಯತವಾದ ಕರ್ಮಕ್ಕೆ ಸನ್ಯಾಸವೆಂಬುದಿಲ್ಲ. ಹಾಗಿದ್ದೇನು ಮಾಡೋದು? ವಾನಪ್ರಸ್ಥ ಬೇಕಾದ್ರೆ ಮಾಡಬಹುದು ಅಂದ್ರು. ಇವನ ಹಠವನ್ನು ನೋಡಿದರೂ ಬಿಡಲಿಲ್ಲ.
ಹಠ ನೋಡಿ, ಸರಿಯಪ್ಪ ವಾನಪ್ರಸ್ಥವಾದರೂ ಆಗ ಒಂದು ಕಡೆ ಕಾಡಲ್ಲಿರು, ನಾನೇ ಬಂದು ನೋಡ್ಕೊಂಡು ಹೋಗ್ತೀನಿ ಯಾವಾಗಲಾದ್ರೂ ಒಂದ್ಸಲ ಅಂತ ಹೇಳಿ ಕಳಿಸಿಬಿಟ್ಟ ಕಾಡಿಗೆ ಭೀಷ್ಮ. ಪಾಂಡು ಕುಂತಿ ಮಾದ್ರಿಯರ ಜೊತೆಯಲ್ಲಿ ವಾನಪ್ರಸ್ಥ ಹೋದ. ಅದೇ ಸ್ಯಾಟಿಸ್ಫ್ಯಾಕ್ಷನ್. ಸನ್ಯಾಸ ಆಗಿದ್ರೆ ಹೆಂಡತಿಯರ ಜೊತೆಯಲ್ಲಿ ಹೋಗೋ ಆಗಿರಲಿಲ್ಲ. ಹೆಂಡತಿಯರ ಜೊತೆಯಲ್ಲಿದ್ದು ಸನ್ಯಾಸ ತಗೊಳ್ಳೋರು ಇದ್ದಾರಲ್ಲ, ಅಯ್ಯೋ ಅವ್ರ ವಿಷಯ ನಮಗೂ ಬೇಡ, ಇದ್ದದ್ದು ಮಾತ್ರ ಹೇಳ್ತೇನೆ ನಾನು ಸನ್ಯಾಸಿ, ಅವಳು ಸನ್ಯಾಸಿ, ಆದರೂ ಇಬ್ಬರು ಗಂಡ ಹೆಂಡತಿ ಅಂತ ಹೇಳೋರು ಇದ್ದಾರೆ ಈಗಿನ ಕಾಲದಲ್ಲಿ. ನಾನು ನೋಡಿದ್ದೇನೆ. ನನ್ನ ಜೊತೆಯಲ್ಲೇ ಒಂದು ಸ್ಟೇಜ್ ಮೇಲೆ ಕೂತಿದ್ರು ಒಂದು ಸಭೆಯಲ್ಲಿ, ಇಲ್ಲಲ್ಲ ಎಲ್ಲೋ ದೂರದಲ್ಲಿ, ಜನ ಏನೇನೋ ಮಾತಾಡ್ಕೊಳ್ತಿದ್ರು. ಇದು ಗೊತ್ತಿದ್ರು ನಾ ಬರ್ತಾ ಇರಲಿಲ್ವಲ್ಲ ಸಭೆಗೆ ಅಂತ ಆಮೇಲೆ ನಾನು ಅಂದದ್ದುಂಟು. ಹೇಳ್ಕೊಂಡೇನು ಪ್ರಯೋಜನ? ವಾನಪ್ರಸ್ಥನಾಗಿ ಹೋದ. ಆ ಕಾಡಿನಲ್ಲಿ ಜಿಂಕೆಗಳು ಜೊತೆಯಲ್ಲಿದ್ದರೆ ನೋಡಿ, ಅಯ್ಯೋ ನನಗೆ ಹೆಂಡತಿ ಜೊತೆಯಲ್ಲಿರೋ ಭಾಗ್ಯವಿಲ್ವಲ್ಲ ಅಂತ ಅಸೂಯೆ ಪಡ್ತಿದ್ದ. ಹೀಗಾಗಿ ಒಂದು ದಿವಸ ಕುಂತಿಯನ್ನು ಕರೆದು ಹೇಳಿದ, ಕುಂತಿ, ನನಗಂತೂ ಮಕ್ಕಳಿಲ್ಲ, ನೀನು ನನ್ನ ಕ್ಷೇತ್ರ, ನಿನಗೆ ಯಾರೋ ವರ ಕೊಟ್ಟಿದ್ರು ಒಬ್ಬರು ಮುನಿ ಅಂತ ಹೇಳ್ತೀಯಲ್ಲ, ನೀನು ಒಂದು ವರದಿಂದ ಮಗುವನ್ನ ಯಾಕೆ ಸಂಪಾದನೆ ಮಾಡಬಾರ್ದು ಅಂತ ಕೇಳಿದಾಗ ಕುಂತಿ ಕೇಳಿದಳು, ಯಾವ ದೇವತೆಯನ್ನು ಕರೀಲಿ ಹೇಳ್ರಿ? ಅವನ ತಲೆಯಲ್ಲೇನು ಬಂತು ನೋಡಿ, ಪಾಂಡು ಮಹಾರಾಜನ್ನ ಯಮನನ್ನು ಕರಿಯಿಂದ ಅವನ ತಲೆಯಲ್ಲಿ ಯಾಕೆ ಬಂತದು ಯಮನ್ನ? ಅವಳು ಸೂರ್ಯ ಮೊದಲೇ ಯೋಚನೆ ಮಾಡಿದ್ಲು, ಇನ್ಯಾವುದೋ ವರುಣನೋ ಇಂದ್ರನೋ ಅಂತ ಹೇಳಬಾರ್ದಾಗಿತ್ತ? ಯಮನನ್ನ ಕರಿ. ಯಾತಕ್ಕೆ? ಅವನು ಧರ್ಮವನ್ನು ತಿಳಿದವನು, ತಪ್ಪು ಮಾಡದೇ ಇರುವವನು, ಧರ್ಮಿಷ್ಠನಾದ ಪುತ್ರ ನಮೂ ಉಂಟಾಗಲಿ ಅಂತ ಹೇಳಿದಾಗ ಇವಳು ಯಮನನ್ನ ಭಕ್ತಿಯಿಂದ ಧ್ಯಾನ ಮಾಡ್ತಾಳೆ. ಯಮ ಬಂದು ಗರ್ಭವನ್ನಿಟ್ಟು ಹೋಗ್ತಾನೆ. ಆ ಗರ್ಭಕ್ಕೆ ಉಂಟಾದ ಮಗುವೆ ಮುಂದೆ ಧರ್ಮರಾಜ ಅಂತ ಪ್ರಸಿದ್ಧನಾಗ್ತಾನೆ. ಯುಧಿಷ್ಠಿರ ಅಂತ ಮಗುವಿಗೆ ಹೆಸರನ್ನಿಡ್ತಾರೆ. ಅವನು ಹುಟ್ಟಿದ್ದು ಇವತ್ತಿನ ಪಂಚಾಂಗ ನೀವು ಕ್ರಿಸ್ತ ಪೂರ್ವಕ್ಕೆ ಹೋಲಿಸೋದಿದ್ರೆ ಕ್ರಿಸ್ತಪೂರ್ವ 3114ನೇ ವರ್ಷ ಆಗಸ್ಟ್ ತಿಂಗಳು ಮಂಗಳವಾರ ಶುಕ್ಲಪಕ್ಷ ಪಂಚಮಿ ಜ್ಯೇಷ್ಠ ನಕ್ಷತ್ರ ಧರ್ಮರಾಜ. ಎಲ್ಲ ಇದೆ ಮಹಾಭಾರತದಲ್ಲಿ. ಇದು ಇಂಗ್ಲಿಷ್ ಕ್ಯಾಲೆಂಡರ್ ಹೊಂದಿಸಿಕೊಟ್ಟವರು ದೊಡ್ಡ ಪಂಡಿತರು. ಪ್ರೊಫೆಸರ್ KR ಶ್ರೀನಿವಾಸ ರಾಘವನ್ ಮದ್ರಾಸಲ್ಲಿದ್ದವರು ಡೇಟ್ ಆಫ್ ಮಹಾಭಾರತ ಅಂಡ್ ಸಲಿಯುಗಾದಿ ನಮ್ಮಾಳ್ವಾರ ಜಾತಕವನ್ನು ಹೊಂದಿಸಿ ಕೃಷ್ಣಾವತಾರ ಮುಗಿದ 43ನೇ ದಿವಸಕ್ಕೆ ಆಳ್ವಾರ ಹೇಗೆ ಹುಟ್ಟಿದರು, ಮಹಾಭಾರತ ಯುದ್ಧ ಹೇಗಾಯಿತು, ಇದೆಲ್ಲ ಮಹಾಭಾರತ ಪಾತ್ರ ಪ್ರಪಂಚದ ಆದಿಯಲ್ಲಿಯೂ ಸ್ವಲ್ಪ ಕೊಟ್ಟಿದ್ದೇನೆ. ಮಹಾಭಾರತ ಕಾಲ ನಿರ್ಣಯ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ನಾಳೆ ನಾಡಿದ್ರಿಂದ ಪುಸ್ತಕ ಎಕ್ಸಿಬಿಷನ್ ಕೂಡ ಅಲ್ಲಿ ಮುಂದೆ ಇಡ್ತಾರೆ, ತಂದು ಬೇಕಾದವರು ತಗೋಬಹುದು. ಮಹಾಭಾರತ ಪಾತ್ರ ಪ್ರಪಂಚ, ರಾಮಾಯಣ ಭಾರತ ಪ್ರಪಂಚ ಅಚ್ಚಾಗಿದೆ. ಇನ್ನೊಂದು ವಾರದಲ್ಲಿ ಪುಸ್ತಕ ಬರುತ್ತದೆ. ಬಹಳ ಹೊತ್ತು ಯಾರ್ಯಾರು ಡಿಮ್ಯಾಂಡ್ ಮಾಡ್ತಿದ್ರೆ ಎಲ್ಲರಿಗೂ ಪುಸ್ತಕ ಸಿಗ್ತದೆ, ಉಪಯೋಗ ಮಾಡಬಹುದು. ಇದು ಧರ್ಮರಾಜನ ಜಾತಕ. ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ. ಅದಾದ ಕೆಲವೇ ದಿವಸಗಳಲ್ಲಿ, ನಾಳೆ ಎಲ್ಲ ಹೆಚ್ಚು ಡೀಟೇಲ್ ಕೊಡ್ತೇನೆ, ಒಂದು ವರ್ಷಕ್ಕೆ ಸ್ವಲ್ಪ ಹೆಚ್ಚು ದಿವಸಗಳಲ್ಲಿ ಭೀಮಸೇನ ಮಖಾ ನಕ್ಷತ್ರದಲ್ಲಿ ಮಘೇ ಚಂದ್ರಮಸ ಆಯುಕ್ತೆ ಸಿಂಹೇ ಚ ಅಭ್ಯುದಿತೆ ಗುರು ಸಿಂಹರಾಶಿಯಲ್ಲಿದ್ದಾಗ ದಿವಾ ಮಧ್ಯಗತೋ ಸೂರ್ಯೇ ಅಭಿಜಿನ್ ಮುಹೂರ್ತದಲ್ಲಿ ತಿಥವು ಪುಣ್ಯೇ ತ್ರಯೋದಶಿ ದಿವಸದಲ್ಲಿ ಮಹಾನಕ್ಷತ್ರದಲ್ಲಿ ಮಹಾಪುಣ್ಯಶಾಲಿಯಾದ ಭೀಮಸೇನ ಹುಟ್ಟಿದ. ಭೀಮಸೇನಂದು ಮಖಾನಕ್ಷತ್ರ. ಮಖಾನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಗುಂಡಿಗೆ ಜೋರಾಗಿರುತ್ತದೆ. ಯಾರಿಗೂ ಹೆದರೋರಲ್ಲ, ನೀರಲ್ಲಿ ಹಾಕಿದ್ರೆ ಮುಳುಗೋರಲ್ಲ. ಕಣ್ಣು ಕಾಣದೇ ದೇಶ ಕಮ್ಯುನಿಸ್ಟ್ ದೇಶಕ್ಕೆ ಕಳಿಸಿದ್ರು ಹೋಗಿ ವಿಜಯ ಆಗಲಿ ಬರ್ತಾರೆ. ಅದು ಮಖಾನಕ್ಷತ್ರ. ಇಂದ್ರನಿಗೆ ಅಧಿದೇವತೆಯಾದ ನಕ್ಷತ್ರ ಅಂತ ಹೇಳ್ತೇವೆ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಮಹಿಮೆ ನಕ್ಷತ್ರೇಷ್ಠಿ ಭಾಗದಲ್ಲಿ ವೇದದಲ್ಲಿ ಹೇಳಿದ್ದಾರೆ. ಇಲ್ಲಿ ಭೀಮಸೇನ ಹುಟ್ಟಿದ. ಆ ಮಗು ಹುಟ್ಟಿ ಬಿದ್ದಾಗ ಗರ್ಭದಿಂದ ಜಾರಿ ಕೆಳಗೆ ಬಿತ್ತು. ಅದು ಕೆಳಗಡೆ ಒಂದು ಕಮರಿಯಲ್ಲಿ ಒಂದು ಶಿಖರವಿತ್ತು. ಭಾರತ ಸಾವಿತ್ರಿ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಮಾವಿಶಂತಿನ ಪಂಡಿತಂ ಊರ್ಧ್ವಬಾಹುರ್ವಿರೋಮ್ಯೇಷಾನ ಚ ಗಚ್ಚ ಶೃಣೋತಿ ಮೇ ಧರ್ಮಾದರ್ಥಚ್ಚ ಕಾಮಶ್ಚ ಕಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮಃ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾರ್ಷ್ಣಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ಥಃ ಶುಚಿಶ್ರೋತ ಶೃಣ್ವನ್ ಸಫಲಮಶ್ನುತೆ. ಜೊತೆಯಲ್ಲಿ ಹೇಳಿ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ 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 ನಿತ್ಯಶ್ರೀರ್ನಿತ್ಯಮಂಗಳಂ.